ರಕ್ಷಣೆ ಇಲ್ಲದಂಥವ್ರಿಗೆ ರಕ್ಷಣೆ ಕೊಡು ಕರ್ತನೆ. ಯಾಕಂದ್ರೆ ಉದ್ದೇಶ ಲೌಕಿಕ ಜೀವಿತ ಯಾರು ನಿಲ್ಬಾರ್ದು, ಎಲ್ಲರೂ ನಿನ್ನ ಮಕ್ಕಳಾಗಿ ಜೀವಿಸ್ಬೇಕೆಂಬ ಉದ್ದೇಶ ಇಟ್ಟುಕೊಂಡು ನಿನ್ನ ಲೋಕಕ್ಕೆ ಬಂದಿದ್ದು ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಯಾಕಂದರೆ ನನ್ನ ಬಳಿಗೆ ಬರುವವರಿಗೆ ನಾನು ತಳ್ಳಿ ಬಿಡುವುದೇ ಇಲ್ಲ ಅಂತ ಹೇಳಿದಿರಿ. ನಿನ್ನ ಸನ್ನಿಧಿ ನಿನ್ನ ಮಕ್ಕಳಿರುವಾಗ ನಿನ್ನ ಮಕ್ಕಳ ಕೈಯನ್ನು ಹಿಡಿದು ಸದಾ ಕಾಲಕ್ಕೂ ನಡೆಸು ಎಸೆಯ. ನಿನಗೆ ಮಹಿಮೆ ಆಗೋ ರೀತಿಯಲ್ಲಿ ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಇನ್ನೂ ಯಾರಿಗಾದ್ರೂ ರಕ್ಷಣೆ ಇಲ್ಲೇನೋ ಅವ್ರ ರಕ್ಷಣೆ ವಿಷಯವಾಗಿ ಪ್ರಾರ್ಥಿಸ್ರಿ. ನಿಮ್ಮ ಕುಟುಂಬದಲ್ಲಿ ಯಾರಿಗಾರ ಸಮಶೋಧನೆ ಹರೇನೋ ಅವರಿಗಾಗಿ ಪ್ರಾರ್ಥಿಸ್ರಿ. ಈ ಹಬ್ಬ ಒಂದು ಸಂದರ್ಭದಲ್ಲಿ ಯಾರು ಲೌಕಿಕ ಸಂಬಂಧಪಟ್ಟ ಸ್ಥಿತಿಯಲ್ಲಿ ಇರಬಾರ್ದು. ಅಯ್ಯ, ನಿನ್ನ ಒಂದು ಸನ್ನಿಧಿ ಅನುಭವಿಸುವ ಹಾಗೆ ನಿನ್ನ ಕೃಪೆ ತೋರಿಸಕ್ಕರ್ತಾನೆ. ಇವತ್ತು ಒಂದು ವಿಷಯ ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಹಾಸ್ಪಿಟಲಲ್ಲಿ ಅನೇಕ ಒಂದು ಜನ ನರಳಾಡ್ತಕ್ಕಂಥವ್ರಾಗಿದ್ದಾರಯ್ಯ, ಅವ್ರಿಗೆ ಕೂಡ ನೀವು ಬಿಡುಗಡೆ ಕೊಡಪ್ಪ ಕರ್ತಾನೆ. ಅನೇಕ ರೋಗದಲ್ಲಿ, ಅನೇಕ ಒಂದು ಸಂಕಟದಲ್ಲಿ, ಮರಣಾಂಧಕರ ದೇವರೇ ಒಳಗಾಗಿದ್ದು ಜೀವಿಸ್ತಕ್ಕಂಥವ್ರಾಗಿದ್ದಾರೆ ಕರ್ತಾನೆ. ಹಾಸ್ಪಿಟಲಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ರೋಗಿಗಳು ನಾವು ಪ್ರಾರ್ಥಿಸ್ತೇವಯ್ಯ, ಅವ್ರಿಗೆ ಸಂಪೂರ್ಣ ಬಿಡುಗಡೆ ಕೊಡು ಕರ್ತಾನೆ. ಅವರು ಕೂಡ ಸಂತೋಷ ಪಡುವ ಹಾಗೆ ಸಂಭ್ರಮದಿಂದ ತುಂಬಿದವರಾಗಿರುವಾಗನೇ ಸಹಕರಿಸು ಅಯ್ಯ. ನಿನ್ನ ಮಹಿಮೆ ಆಗೋ ರೀತಿ ನಮ್ಮ ದೇಶವೆಲ್ಲ ಸಂಭ್ರಮದಿಂದ ಇರಲಿ ಕರ್ತಾನೆ. ನಮ್ಮ ದೇಶದ ಆಳ್ತಕ್ಕಂಥ ವ್ಯಕ್ತಿಗಳನ್ನ ಪ್ರಾರ್ಥಿಸ್ತಾ ಒಂದು ಸಂತೋಷದಿಂದ ತುಂಬಿಸಯ್ಯ. ಅವರಿಂದ ನಮ್ಮ ದೇಶವೆಲ್ಲ ಸಂತೋಷವಾಗಿರ್ಬೇಕಪ್ಪ ಕರ್ತಾನೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸಂಭ್ರಮದಿಂದ ನೀನು ತುಂಬಿಸಯ್ಯ, ಸಂತೋಷದಿಂದ ತುಂಬಿಸಯ್ಯ. ನಮ್ಮ ಕರ್ನಾಟಕ ರಾಜ್ಯವನ್ನು ಆಳ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳಿಗೆ ಕರ್ತಾನೆ, ಗ್ರಾಮಗಳನ್ನ ಆಳ್ತಕ್ಕಂಥ ವ್ಯಕ್ತಿಗಳು, ಡಿಸ್ಟಿಕ್ಗಳನ್ನು ಆಳ್ತಕ್ಕಂಥ ವ್ಯಕ್ತಿಗಳನ್ನ ಪ್ರಾರ್ಥಿಸ್ತಯ್ಯ. ನೀನು ಬಲಪಡಿಸು ಕರ್ತಾನೆ. ಅವರಿಂದ ನಮ್ಮ ಗ್ರಾಮಗಳು ಹಿಡ್ಕೊಂಡು ಕರ್ತಾನೆ, ಪಟ್ಟಣ ಹಿಡ್ಕೊಂಡು, ದೇಶ ಹಿಡ್ಕೊಂಡು ಕರ್ತಾನೆ, ಎಲ್ಲರಿಗೂ ಆಶೀರ್ವಾದ ಆಗ್ಬೇಕಪ್ಪ ಕರ್ತಾನೆ. ಎಲ್ಲರೂ ಸಂತೋಷವುಳ್ಳವರಾಗಿರ್ಬೇಕಪ್ಪ ಕರ್ತಾನೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಏನೇನು ಸಹಾಯ ಬೇಕು ಕರ್ತಾನೆ ಕೊಡು. ನಮ್ಮ ಜನರಿಗೆ ಏನೇನು ಸಹಾಯ ಬೇಕು ಕರ್ತಾನೆ ನೀನು ಕೊಡ್ತೇವೆ. ನಾವು ಪ್ರಾರ್ಥಿಸ್ತೇವಯ್ಯ. ಈ ಹಬ್ಬದ ಒಂದು ಸಂದರ್ಭ ಸಂತೋಷದಿಂದ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಯ್ಯ. ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ಜನಗಳೇನು ಬೇಕಾಗಿರ್ತಕ್ಕಂಥ ಸಹಾಯವನ್ನು ನೀನು ಮಾಡ್ತೇವೆ ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಥ್ಯಾಂಕ್ ಯು ಜೀಸಸ್. ನಾವು ಪ್ರಾರ್ಥಿಸ್ತೇವಯ್ಯ. ನೀನಿಲ್ದಿ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಪಾಲಿಗೆ. ನೀನಿಲ್ದಿ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ಹೌದಯ್ಯ, ನೀನಿಲ್ಲದೆ ನಮ್ಮ ಯಾರು ಬಾಳಿಲ್ಲ. ನೀನಿಲ್ಲದೆ ನಮ್ಮೆಲ್ಲರ ಜೀವನ ವ್ಯರ್ಥವಾಗಿದೆ ಅಯ್ಯ. ನಮ್ಮೆಲ್ಲರ ಬಾಳಲ್ಲ ಬಾಯ ಈ ದಿನ ನಮ್ಮ ಹೃದಯದಲ್ಲಿ ಉಂಟು ಅಪ್ಪ ಕರ್ತಾನೆ. ನಮ್ಮೆಲ್ಲರ ಹೃದಯದಲ್ಲಿ ಉಂಟು ಕರ್ತಾನೆ. ಥ್ಯಾಂಕ್ ಯು ಜೀಸಸ್. ನೀನಿಲ್ದೆ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ನೀನಿಲ್ದೆ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ವರ್ಷ ಈ ಜಗದಿ ಬಾಳಿದರೆ ಏನು, ಒಂದು ದಿವಸ ನಿನ್ ಜೊತೆಗೆ ಬಾಳುವುದೇ ಮೇಲು. 100 ವರ್ಷ ಈ ಜಗದಿ ಬಾಳಿದರೆ ಏನು, ಒಂದು ದಿವಸ ನಿನ್ ಜೊತೆಗೆ ಬಾಳುವುದು ಮೇಲು. ಯೇಸುವೇ ನನ್ನ ಜೀವವೇ, ಯೇಸುವೇ ನನ್ನ ಪ್ರಾಣವೇ. ನೀನಿಲ್ಲಿ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ನೀನಿಲ್ಲಿ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ಹೌದು ಕರ್ತಾನೆ. 100 ವರ್ಷ ಈ ಲೋಕ
ಲೋಕದಲ್ಲಿ ಬಾಳಿದ್ರೇನು ವ್ಯರ್ಥ ಅದ, ಆದರೆ ಒಂದು ದಿನ ನಿನ್ನ ಸನ್ನಿಧಿಯಲ್ಲಿ ಬಾಳುವುದು ಉತ್ತಮ ಅದ. ಯಾಕಂದ್ರೆ ಒಂದೇ ದಿನ 1000 ವರ್ಷ, 1000 ವರ್ಷ ಒಂದೇ ದಿನ ಆಗಿದೆ ಕರ್ತನೆ. ಇವತ್ತು ಸಿಕ್ಕಿರ್ತಕ್ಕಂಥ ಸಂತೋಷ ಇದು ಸದಾಕಾಲ ಇರುವಾಗ ಸಹಾಯ ಮಾಡುತ್ತಾರೆ. ನಮ್ಮ ಉಸಿರಿರುವವರೆಗೆ ಇರುವಾಗ ಕೃಪೆ ತೋರಿಸಯ್ಯ. ನಿನ್ನ ಮಹಿಮೆ ಆಗುವಂತೆ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ ಗ್ಲೋರಿ. ನನ್ನ ಬಾಳಲ್ಲಿ ಬರದಿದ್ದರೆ ನಾವಿಂದು ಮಣ್ಣಾಗಿ ಹೋಗುತ್ತಿದ್ದೆ. ನೀ ನನ್ನ ಬಾಳಲ್ಲಿ ಬರದಿದ್ದರೆ ನಾವೆಂದು ಮಣ್ಣಾಗಿ ಹೋಗುತ್ತಿದ್ದೆ. ಸಂಕಟದ ಸಮಯದಲ್ಲಿ ಸಂಗಡವಿದ್ದ ಸರ್ವೇಶ್ವರ ನಿನಗೆ ಸ್ತುತಿ ವಂದನೆ. ಸಂಕಟದ ಸಮಯದಲ್ಲಿ ಸಂಗಡವಿದ್ದ ಸರ್ವೇಶ್ವರ ನಿನಗೆ ಸ್ತುತಿ ವಂದನೆ. ಯೇಸುವೇ ನನ್ನ ಜೀವವೇ, ರಕ್ಷಿಸಿದ ನನ್ನ ದೇವರೇ, ನೀನಿಲ್ಲದೆ ಬಾಳಿಲ್ಲ ಯೇಸುವೇ. ನೀ ಸಾಕು ನನ್ನ ಬಾಳಿಗೆ, ನೀನಿಲ್ಲದೆ ಬಾಳಿಲ್ಲ ಯೇಸುವೇ. ನೀ ಸಾಕು ನನ್ನ ಬಾಳಿಗೆ. ಹೌದು ಕರ್ತನೆ, ನೀನಿಲ್ಲದೆ ನನ್ನ ಬಾಳು ಇಲ್ಲ ಏಸಯ್ಯ. ಅದಕ್ಕೆ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ. ನೀ ನನ್ನ ಬಾಳಲ್ಲಿ ಬಾರದಿದ್ದರೆ ನಾನೆಂದೋ ಮುನ್ನ ಹೋಗ್ತಿದ್ದಪ್ಪ ಕರ್ತನೆ. ಸಂಕಟದ ಸಮಯದಲ್ಲಿ ಕೂಡ ನಮ್ಮ ಸಂಕಟವಾಗಿದ್ದು ಅಯ್ಯ ನಮ್ಮನ್ನು ಸಹಕರಿಸಿದಿ, ನಿನಗೆ ಸ್ತೋತ್ರ. ನನ್ನ ಸಹೋದರಿ ಸಹೋದರ, ದೇವರಿಂದ ನಿಮ್ಮ ಬಾಳ್ವೆ ಇಲ್ಲ. ಇವತ್ತು ನಿಮ್ಮ ಹೃದಯದಲ್ಲಿ ಕಳೆದುಕೊಂಡು ಆತನ ಸ್ವಾಗತ ಮಾಡ್ರಿ. ಆತ ನಿಮ್ಮನ್ನು ಉನ್ನತ ಸ್ಥಾನ ತರ್ತಾನೆ. ನಿನಗೆ ಸಂಕಟ ಇರ್ಬೋದು, ಆ ಸಂಕಟ ಸಮಯದಲ್ಲಿ ನಿನ್ನ ಸಂಕಟವಿದ್ದು ನಿನ್ನನ್ನು ರಕ್ಷಿಸ್ತಕ್ಕಂಥವನು ಆತನೇ. ಅದಕ್ಕಾಗಿ ನಾವು ನಿನ್ನಿಂದ ದೂರಾದ ಕುರಿ ಮರಿ ನಾನು, ನನ್ನ ಹುಡುಗಿ ಬಂದಂತ ಕುರುಬನೇ. ನಿನ್ನಿಂದ ದೂರಾದ ಕುರಿ ಮರಿ ನಾನು, ನನ್ನ ಹುಡುಗಿ ಬಂದಂತ ಕುರುಬನು ನೀನು. ಮುಳ್ಳಿಂದ ರಕ್ಷಿಸಿದ ಕರುಣಾಮಯವೇ, ನಿನ್ನ ಮಹಿಮೆಯನ್ನು ಹಾಡುವೆ. ಮುಳ್ಳಿಂದ ರಕ್ಷಿಸಿದ ಕರುಣಾಮಯವೇ, ನಿನ್ನ ಮಹಿಮೆಯನ್ನು ನಾಡುವೆ. ನನ್ನ ಜೀವವೇ, ರಕ್ಷಿಸಿದ ನನ್ನ ದೇವರೇ, ನೀನಿಲ್ಲದೆ ಬಾಳಿಲ್ಲ ಯೇಸುವೇ. ನೀ ಸಾಕು ನನ್ನ ಬಾಳಿಗೆ, ನೀನಿಲ್ಲದೆ ಬಾಳಿಲ್ಲ ಯೇಸುವೇ. ನೀ ಸಾಕು ನನ್ನ ಬಾಳಿಗೆ. ಹೌದು ಕರ್ತನೆ, ನಿನ್ನಿಂದ ದೂರದ ಕುರೆಮರಿಗಳಯ್ಯ ನಾವು. ನಮ್ಮನ್ನು ಹುಡುಕಿ ಬಂದು ನೀನು ರಕ್ಷಿಸಿದಯ್ಯ. ಮುಳ್ಳಿನ ಕಂಪೆಗಳಲ್ಲಿ ಬಿದ್ದೋಗಿರ್ತಕ್ಕಂಥ ನಮ್ಮನ್ನು, ಕೊಳ್ತೋಗಿರ್ತಕ್ಕಂಥ ಜೀವಿತದಲ್ಲಿದ್ದಂಥ ನಮ್ಮನ್ನು, ಲೌಕಿಕ ಸಂಬಂಧಪಟ್ಟಂಥ ಒಂದು ಕೆಸರಲ್ಲಿ ಬಿದ್ದಂಥ ನಾವು, ನಮ್ಮನ್ನು ಮೇಲಕ್ಕೆ ಎತ್ತಿದಯ್ಯ. ನಿನಗೆ ಸ್ತೋತ್ರ ಸಲ್ಲಿಸ್ತಾ ಬರ್ತಾನೆ. ನಾವು ನಿನ್ನ ಹುಡುಕಿ ಬಂದಿಲ್ಲ, ನೀನೇ ನಮ್ಮನ್ನು ಹುಡುಕಿ ಬಂದಿದಯ್ಯ. ಅದಕ್ಕಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸ್ತೇವೆ ಈ ಸಮಯದಲ್ಲಿ. ಥ್ಯಾಂಕ್ ಯು ಜೀಸಸ್. ನೀ ನಮ್ಮನ್ನು ಹುಡುಕಿ ಬಂದಿದ್ದಾಗ ಸ್ತೋತ್ರ. ನೀ ನನ್ನ ಬಾಳಲ್ಲಿ ಬರದಿದ್ದರೆ
ಸಂಕಟದ ಸಮಯದಲ್ಲಿ ಸಂಗಡವಿದ್ದ ಸರ್ವೇಶ್ವರ ನಿಮಗೆ ಸ್ತುತಿ ವಂದನೆ. ಸಂಕಟದ ಸಮಯದಲ್ಲಿ ಸಂಗಡವಿದ್ದ ಸರ್ವೇಶ್ವರ ನಿಮಗೆ ಸ್ತುತಿ ವಂದನೆ. ನನ್ನ ಕುರುಬನೇ ರಕ್ಷಿಸಿದ ನನ್ನ ದೇವರೇ, ನೀನಿಲ್ಲದೆ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ನೀನಿಲ್ಲದೆ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. 100 ವರ್ಷ ಈ ಜಗದಿ ಬಾಳಿದರೆ ಏನು, ಒಂದು ದಿವಸ ನಿನ್ನ ಜೊತೆಗೆ ಬಾಳುವುದೇ ಮೇಲು. 100 ವರ್ಷ ಈ ಜಗದಿ ಬಾಳಿದರೆ ಏನು, ಒಂದು ದಿವಸ ನಿನ್ನ ಜೊತೆಗೆ ಬಾಳುವುದೇ ಮೇಲು. ಯೇಸುವೇ ನನ್ನ ಜೀವವೇ, ರಕ್ಷಿಸಿದ ನನ್ನ ದೇವರೇ, ನೀನಿಲ್ಲದೆ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ನೀನಿಲ್ಲದೆ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ನೀ ಸಾಕು ನನ್ನ ಬಾಳಿಗೆ. ನೀ ಸಾಕು ನನ್ನ ಬಾಳಿಗೆ. 100 ವರ್ಷ ಈ ಜಗದಿ ಬಾಳಿದರೆ ಏನು, ಒಂದು ದಿವಸ ನಿನ್ನ ಜೊತೆಗೆ ಬಾಳುವುದೇ ಮೇಲು. 100 ವರ್ಷ ಈ ಜಗದಿ ಬಾಳಿದರೆ ಏನು, ಒಂದು ದಿವಸ ನಿನ್ನ ಜೊತೆಗೆ ಬಾಳುವುದೇ ಮೇಲು. ಯೇಸುವೇ ನನ್ನ ಜೀವವೇ, ಯೇಸುವೇ ನನ್ನ ಪ್ರಾಣವೇ, ನೀನಿಲ್ಲದೆ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ನೀ ಸಾಕು ನನ್ನ ಬಾಳಿಗೆ. ಹೌದು ಕರ್ತನೆ, ನೀನಿಲ್ಲದೆ ನಮ್ಮ ಬಾಳಿಲ್ಲ, ನೀನಿಲ್ಲದೆ ನಮ್ಮ ಜೀವನ ಇಲ್ಲ, ನೀನಿಲ್ಲದೆ ನಮ್ಮ ಬದುಕೆಲ್ಲ ಬರಡು ಭೂಮಿಗೆ ಸಮಾನವಾಗಿದೆಯಾ. ಈ ಲೋಕದಲ್ಲಿ 100 ವರ್ಷ ನಾವು ಬದುಕಿದ್ರೇನು ವ್ಯರ್ಥನೆ ಕರ್ತನೆ, ಆದರೆ ಒಂದು ದಿನ ನಿನ್ನ ಸನ್ನಿಧಿಯಲ್ಲಿ ಬಾಳುವೆ ಮಾಡುವುದು ಉತ್ತಮ. ಸಂಕಟದ ಸಮಯದಲ್ಲಿ ನಮ್ಮ ಸಂಗಡವಾಗಿದ್ದು ನಮ್ಮ ನಡೆಸ್ತಕ್ಕಂಥ ದೇವರಾಗಿದ್ದಿ. ನಾವು ನಿನ್ನಿಂದ ದೂರೋಗಿ ಕಳೆದೋಗಿರ್ತಕ್ಕಂಥ ಕುರಿಗಳಪ್ಪ, ನಾವು ನಮ್ಮನ್ನು ಹುಡುಕುತ್ತಾ ಬಂದು ನೀನು ರಕ್ಷಿಸಿದಯ್ಯ, ನಿನಗೆ ಸ್ತೋತ್ರ. ಹೊಲಸಾಗಿರ್ತಕ್ಕಂಥ ಒಂದು ಕೆಸರಿನಲ್ಲಿ ಹೊಳೆಯಾಡಿ ಬಿದ್ದಂಥ ನಮ್ಮನ್ನು ಅಯ್ಯ ಮೇಲಕ್ಕೆತ್ತು ಕೊರಳನ್ನು ಅಪ್ಪಿಕೊಂಡು ನಮ್ಮನ್ನು ತೊಳೆದು ಶುದ್ಧಿ ಮಾಡಿದಯ್ಯ, ನಿನಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ಯಾವ ಕೆಲಸಕ್ಕೆ ಬಾರಲತ್ತ ನಮ್ಮನ್ನು ಉತ್ತಮರೆಂಬುದಾಗಿ ನಿನ್ನ ಆಲಯದಲ್ಲಿ ಆರಾಧಿಸುವಾಗೆ ನಮ್ಮೆಲ್ಲರನ್ನು ಸಹಾಯ ಮಾಡಿದಯ್ಯ, ನಿನಗೆ ಸ್ತೋತ್ರ. ಮಾತ್ರವಲ್ಲದೆ ನಮಗೆ ಪರಲೋಕವನ್ನು ನೀನು ಒಪ್ಪಿಸಿಕೊಟ್ಟಿದೆಯಾ. ನನ್ನನ್ನು ನಂಬಿದ ಮಕ್ಕಳಿಗೆ ನಾನು ಎಂದು ಕೈ ಬಿಡಲ್ಲ ಅಂತ ಹೇಳ್ತೀರಿ. ನನ್ನ ನಂಬಿದ ಮಕ್ಕಳು ನಾನು ಬರುವವರೆಗೆ ಅವರು ಜೀವಿಸ್ತಾನೆ ಇರ್ತಾರೆ ಅಂತ ಹೇಳಿದೆ. ಅವ್ರಿಗೆಂದಿಗೂ ಸಾವಿಲ್ಲ ಅಂತ ಹೇಳಿದಯ್ಯ.
ಹೌದು ಕರ್ತನೆ, ನೀನು ನಂಬಿದ ಮಕ್ಕಳಿಗೆ ಎಂದೂ ಸಾವಿಲ್ಲ, ಸದಾ ಕಾಲಕ್ಕೂ ನಿನ್ನನ್ನು ಸ್ತುತಿಸ್ತಕ್ಕಂಥವ್ರಾಗಿರ್ತಾರಯ್ಯ. ಅದಕ್ಕೆ ನಾವು ಪ್ರಾರ್ಥಿಸ್ತಾ ನಿನ್ನ ಸನ್ನಿಧಿಯಲ್ಲಿ. ಇವತ್ತು ಈ ಒಂದು ಕ್ರಿಸ್ಮಸ್ ಸಂದರ್ಭದಲ್ಲಿ ಎಷ್ಟು ಜನರ ಒಳಗೂ ಕಷ್ಟಗಳ ಅವನು ಕರ್ತನೆ. ಮೇಲೆ ನೋಡುವುದಕ್ಕಾಗಿ ಹೊಸ ಬಟ್ಟೆ, ಮೇಲೆ ನೋಡುವುದಕ್ಕಾಗಿ ಎಲ್ಲ ಹೊಸ ವಸ್ತ್ರಗಳಯ್ಯ. ಆದರೆ ನಿನ್ನ ಮಕ್ಕಳ ಒಳಗೆ ಎಷ್ಟು ಕಷ್ಟಗಳವನ್ನೋ ಗೊತ್ತಿಲ್ಲಯ್ಯ, ಎಷ್ಟು ಭಾರಗಳವನ್ನೋ ಗೊತ್ತಿಲ್ಲಯ್ಯ. ಕಷ್ಟದಲ್ಲಿದ್ದಂಥ ನಿನ್ನ ಮಕ್ಕಳಿಗೆ ಬಿಡುಗಡೆ ಮಾಡಯ್ಯ. ನಿನ್ನ ಬಿಡುಗಡೆ ಕೊಡು ಕರ್ತನೆ. ದಿನ ಸಂಕಟದಲ್ಲಿ ನೀನು ಸಂಗಡ ಇಲ್ಲ ಅಂದ್ರೆ ನಾವು ಮಣ್ಣಿಗೆ ಸಮನರಾಗೋಯ್ತೇವಯ್ಯ. ನಿನ್ನ ಮಕ್ಕಳ ಜೀವಿತದಲ್ಲಿ ನಿನ್ನ ಬಲಪಡಿಸೇ ದಿನ. ಬೆತ್ಲೆಹೇಮಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನೇ ಕರ್ತನಿಗಿರುವ ಕ್ರಿಸ್ತನು ಎಂಬುದಾಗಿ, ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ದಾನೆಂಬುದಾಗಿ. ಅಯ್ಯ, ನಮ್ಮನ್ನು ರಕ್ಷಿಸಬೇಕಾಗಿ ಬಂದಿದ್ದಕ್ಕಾಗಿ ಸ್ತೋತ್ರ. ಇವತ್ತು ಸಮಯದಲ್ಲಿ ಇವತ್ತಿನ ಅನೇಕ ಒಂದು ಅದ್ಭುತಗಳಿಂದ ನಮ್ಮನ್ನು ತುಂಬಿದಕ್ಕಾಗಿ ಸ್ತೋತ್ರ. ಇವತ್ತು ನಮ್ಮೆಲ್ಲರ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಇವತ್ತಿನ ಆರಾಧನೆ ಕಡೆ ಹೋಯ್ತು ಕರ್ತನೆ, ಅದ್ಭುತ ಮಾಡಿದ ಸ್ತೋತ್ರ. ಇವತ್ತು ಆರಾಧನೆಯಲ್ಲಿ ನಮ್ಮನ್ನು ಬಲಪಡಿಸಿ ಸ್ತೋತ್ರ. ನಿನ್ನ ಮಹಿಮೆ ಕಾಣುವಾಗೆ ನಮ್ಮನ್ನು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಇವತ್ತಿನ ವಾಕ್ಯದ ಕಡೆ ಹೋಯ್ತೇವಪ್ಪ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯವ್ರೆ ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ ತುಂಬಿಸಯ್ಯ. ವಾಕ್ಯ ಹೇಳುವಾಗ ಸ್ವಲ್ಪ ನಿನಗೆ ಮೊದಲು ಮಾತಾಡಿ, ನನ್ನ ಬಾಯಿಗೆ ದುಡ್ಡು ನಾಲಿಗಿಳಿದು ನಮ್ಮೆಲ್ಲರಿಗೆ ಮಾತಾಡು ಕರ್ತನೆ. ನೀನು ಮಾತಾಡಿದ್ರೆ ಬದುಕೊಂಡಿರ್ಲಿಕ್ಕೆ ಸಾಧ್ಯ ಅದ. ನೀನು ಬರುವವರೆಗೆ ನಾವು ಸಿದ್ಧವಾಗಿರ್ಲಿಕ್ಕೆ ಅವಕಾಶದ ಕರ್ತನೆ. ನಿನ್ನ ಒಂದು ವಾಕ್ಯದೊಟ್ಟಿಗೆ ನಾನು ನಮ್ಮೆಲ್ಲರನ್ನು ಅದ್ಭುತವಾಗಿ ಮಾತಾಡಿ ರಕ್ಷಿಸ್ತೇನೆ ಎಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಸಂದರ್ಭದಲ್ಲಿ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಮತ್ತು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸ್ತಕ್ಕಂಥನಾಗಿರ್ತೇನೆ. ಈ ದಿನ ಸಂತೋಷವಾಗಿರ್ತಕ್ಕಂಥದ್ದು ಮತ್ತು ನಮಗೆಂದೂ ಸಿಗಲ್ಲ, ಕರೆಕ್ಟ್ ಅಲ್ಲ ರೀ? ಈ ದಿನ ಇಷ್ಟು ಒಂದು ಸಂತೋಷಕರವಾಗಿರ್ತಕ್ಕಂಥ ದಿನ, ಈ ದಿನ ಸಂಭ್ರಮದಿಂದ ತುಂಬಿರ್ತಕ್ಕಂಥ ದಿನ ನಮಗೆಂದೂ ಸಿಗಲ್ಲ. ತಿರುಗಿ ಈ ಸಂತೋಷ ಮತ್ತು ಯಾವಾಗ ಸಿಗ್ತಂದರೆ ನಿಮ್ಮ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳುವಾಗ, ಕರೆಕ್ಟ್ ಅಲ್ರಿ? ಈ ಹಬ್ಬದ ಒಂದು ಸಂತೋಷ ತಿರುಗಿ ನಿಮಗೆ ಸಿಗ್ತದೆ ಯಾವಾಗಂದರೆ ನಿಮ್ಮ ಜನ್ಮದಿನವನ್ನು ನೀವು ಆಚರಣೆ ಮಾಡುವಾಗ ಮತ್ತು ನಿಮ್ಮನ್ನು ಸಿಗ್ತಕ್ಕಂಥಾಗಿದೆ. ಹಲ್ಲೆಲೂಯಾ. ದೇವರು ಹೇರಳವಾಗಿದ್ದೆ ನಾನು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತು ಸತ್ಯವೇದದಲ್ಲಿ ಅನೇಕ ಒಂದು ಪ್ರವಾದಿಗಳು ಯೇಸು ಸ್ವಾಮಿ ವಿಷಯದಲ್ಲಿ ನುಡಿದಿರ್ತಕ್ಕಂಥದ್ದು ಪ್ರವಾದನೆಗಳೆಲ್ಲ ನಿಮ್ಮನ್ನು ನಾನು ಸ್ಪಷ್ಟವಾಗಿ ಮುಂಚಿತವಾಗಿ ತಿಳಿಸ್ಕೊಂಡು ಬಂದಿದ್ದೇನೆ. ಇವತ್ತು ಕೂಡ ಒಬ್ಬ ಯಾಜಕನು ಅಥವಾ ಪ್ರವಾದಿ ಅಥವಾ ದೇವರ ಒಂದು ಸೇವಕನು ನುಡಿದಿರ್ತಕ್ಕಂಥ ಒಂದು ಪ್ರವಾದನೆ, ಆ ಪ್ರವಾದನೆ ವಿಷಯವಾಗಿ ಕುರಿತು ನಾವು ಸ್ವಲ್ಪಟ್ಟಿಗೆ ನಾವು ವಾಕ್ಯವನ್ನು ಧ್ಯಾನ ಮಾಡೋಣ. ಯಾಕೆ ಈ ಪ್ರವಾದಿ ವಿಷಯವಾಗಿ ನಾನು ನಿಮ್ಮನ್ನು ಎಚ್ಚರಿಸ್ಲತ್ತೇನೆ ಅಂದರೆ, ನಾವು ಪ್ರತಿಯೊಂದು ಕ್ರಿಸ್ಮಸ್ ಹಬ್ಬದಲ್ಲಿ ಕ್ರಿಸ್ತನ ಹೇಗೆ ಜನಿಸಿದನೆಂಬುದಾಗಿ ನಾವು ಕೇಳ್ಕೊತ ಬಂದಿದ್ದೆವು, ಇಲ್ಲಂತಿಲ್ಲ. ಆದರೆ ಈ ಕ್ರಿಸ್ತನು ಈ ಸಮಯದಲ್ಲಿ ಹುಟ್ಟಿ ಬರುತ್ತಾನೆ, ಇದೇ ಗಳಿಗೆಯಲ್ಲಿ ಹುಟ್ಟುತ್ತಾನೆ, ಇದೇ ಒಂದು ಪಟ್ಟಣದಲ್ಲಿ ಹುಟ್ಟಿರ್ತಾನೆ, ಇದೇ ಒಂದು ಪ್ರಾಂತದಲ್ಲಿ ಹುಟ್ಟಿ ಬರುತ್ತಾನೆ ಎಂಬುದಾಗಿ ಪ್ರವಾದಿಗಳು ಹೇಳಿರ್ತಕ್ಕಂಥದ್ದು ಅದು ಏನಾಗಿದೆ ಅಂದರೆ ನೆರವೇರಿಸಲ್ಪಟ್ಟದ್ದು ಪ್ರೇರೆ. ಎಷ್ಟು ಪ್ರವಾದಿಗಳು ಅವರು ಬರೆದಿರ್ತಕ್ಕಂಥದ್ದು, ಅವ್ರು ನುಡಿದಿರ್ತಕ್ಕಂಥ ಒಂದು ಶಬ್ದಗಳು ಇದ್ದವು ಅಥವಾ ದೇವರು ಅವ್ರ ಮುಖಾಂತರ ಬಗ್ಗೆ ಮಾತಾಡಿದ್ದನೋ ಅವೆಲ್ಲ ನೆರವೇರ್ತಾ ಬಂದವ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಇನ್ನೊಬ್ಬರು ಯಾಜಕರು ಇಲ್ಲಿ ಸ್ಪಷ್ಟವಾಗಿ ನುಡಿತಕ್ಕಂಥವರಾಗಿದ್ದರೆ ಅವ್ರು ಯಾರೆಂಬುದಾಗಿ ನಾವು ನೋಡೋಣ. ಸ್ಪಷ್ಟವಾಗಿ ಲೂಕನ ಬರೆದ ಸುವಾರ್ತೆ ಅದರ 1ನೇ ಅಧ್ಯಾಯ 67, 68, 70, 79 ಇಲ್ಲಿ ಬರಲ್ಪಟ್ಟಿಲ್ಲ. 67 ಕೊಂಡು 70 ತನ ಓದ್ರಿ ಸಿಕ್ಕೋರು. ಇದಲ್ಲದೆ ಆ ಮಗುವಿನ ತಂದೆಯಾದ ಜಕ್ಕರಿಯನು ಪವಿತ್ರಾತ್ಮನ ಭರಿತನಾಗಿ ಪ್ರವಾದನ ವಚನವನ್ನು ನುಡಿದದೇನೆಂದರೆ, ಇಸ್ರಾಯೇಲ್ ಜನರ ದೇವರಾಗಿರುವ ಕರ್ತನಿಗೆ ಸ್ತೋತ್ರವು ಆತನು ಪೂರ್ವದಲ್ಲಿದ್ದ ತನ್ನ ಶ್ರೀ ಪ್ರವಾದಿಗಳ ಬಾಯಿಂದ ತಾನು ಹೇಳಿದಂತೆ ತನ್ನ ಪ್ರಜೆಯನ್ನು
ಪರಾಮರಿಸಿ ಅವರಿಗೆ ಬಿಡುಗಡೆಯನ್ನುಂಟು ಮಾಡಿದ್ದಾನೆ. ತನ್ನ ಸೇವಕನಾದ ದಾವೀದನ ಮನೆತನದಲ್ಲಿ ನಮಗೋಸ್ಕರ ಒಬ್ಬ ರಕ್ಷಣೆ ವೀರನನ್ನು ಎಬ್ಬಿಸಿದ್ದಾನೆ ಎಂಬುದಾಗಿ. ಈ ಜಕರೆ ಎಂಬ ಒಂದು ಯಾಜಕನು ಯಾರ ಒಂದು ತಂದೆ ಅಂದರೆ ಯೋಹಾನನ ತಂದೆ, ಸ್ನಾನಿಕನಾದ ಯೋಹಾನನ ಒಂದು ತಂದೆ. ಯೋಹಾನನಿಗೆ ಹೆಸರಿಡುವುದಕ್ಕಾಗಿ ದೇವರು ಒಂದು ಆಲೇಖ ತೆಗೆದುಕೊಂಡು ಬಂದಿರ್ತಾರ. ದೇವರು ಆಲೇಖ ತೆಗೆದುಕೊಂಡು ಬಂದಾಗ ಇಲ್ಲಿ ಸ್ಪಷ್ಟವಾಗಿ ಮ್ಯಾಲಿನ ವಚನ ನೋಡುವಾಗ ಅವನ ಹೆಸರು ಜಕರೇನೇಕ್ರೆ ಅಂತೇಳಿ ಅಂತಾರ. ಮತ್ತು ತಿರುಗಿ ಕೆಳಗೆ ಬಂದಾಗ ಎಲಿಸಬೆತ್ತಳು ಏನು ಮಾತಾಡ್ತಾಳೆ ಅಂದರೆ ಯೋಹಾನನ ತಾಯಿ, ಇಲ್ಲ ಇವನಿಗೆ ಯೋಹಾನನೆಂದು ಹೆಸರಿಡ್ರಿ ಎಂಬುದಾಗಿ ಹೇಳ್ತಾರೆ. ಯೋಹಾನನೆಂದು ಹೆಸರಿಡ್ರಿ ಅಂತ ಹೇಳಿದಾಗ ಮತ್ತು ಸ್ವಲ್ಪ ಕೆಳಗೆ ಬಂದಾಗ ಜಕರೇನಿಗೆ ಕರೆದು ಅವನಿಗೆ ಕರೆದಾಗ ಮಾತಾಡ್ಲಿಕ್ಕೆ ಅವನಿಗೆ ಬರಲ್ಲ. ಮಾತಾಡೋದಕ್ಕೆ ಬರಲ್ಲ ಕಾರಣ ಅವನಿಗೆ ಏನು ಮಾಡ್ಯಾರ ಅಂದರೆ ಒಂದು ಹಲ್ಗಿ ತಂದಂದರೆ ಒಂದು ನಾವು ಕಾಲೇಜಿನಲ್ಲಿ ಸ್ಕೂಲಲ್ಲಿ ಬರೀತೇವಲ್ಲ, ಒಂದು ಪಾರ್ಟಿ ಅಂತಾರೆ, ಅದಕ್ಕೆ ಏನಂತ ನಂಗೋಷ್ಟು ಬರ್ಲತ್ತಿಲ್ಲ, ಆದರೆ ಇಲ್ಲಿ ಬರ್ದಿನ ಪಟ್ಟ ಒಂದು ಹಲ್ಗೆ ಅಂತೇಳಿ ಅದ್ರ ಮೇಲೆ ಒಂದು ಬರೆದು ತೋರ್ಸನವ ಏನು ಹೆಸರಿಡ್ಬೇಕಂದ್ರೆ ಇವನಿಗೆ ಯೋಹಾನನೆಂದು ಹೆಸರಿಡ್ಬೇಕೆಂಬುದಾಗಿ ಹೇಳಿನ. ಯೋಹಾನನೆಂದು ಹೆಸರಿಡ್ಬೇಕಂತ ಹೇಳಿದ ತಕ್ಷಣ ಆ ಶಬ್ದ ನುಡಿದಾಗ ಅವನಿಗೆ ಮಾತಾಡುವಂಥ ಶಕ್ತಿ ದೇವರು ತಿರುಗಿ ಕೊಟ್ಟಾನ. ಈ ತಿರುಗಿ ಕೊಟ್ಟಿರುವಾಗ ಇಲ್ಲಿ ಕೆಳಗಿನ ವಚನಾಗ ಅದಕ್ಕೆ ಹೇಳ್ತಾನೆ, ಓದಿರ್ತಕ್ಕಂಥ ವಚನದಲ್ಲಿ ಹೇಳ್ತಾನಂದರೆ ಈ ಜಕರೇನು ಪವಿತ್ರಾತ್ಮ ಭರಿತನಾಗಿದ್ದು ಏನು ಹೇಳ್ತಾನಂದರೆ ಯೇಸು ಸ್ವಾಮಿ ವಿಷಯದಲ್ಲಿ ಇಲ್ಲಿ ಮತ್ತಾತನ ಮಾಡ್ತಾನ ಎಚ್ಚರಿಸಿರ್ತಾನೆ. ಅಂದರೆ ಹಾದಿಗಳನ್ನು ಸರಿ ಮಾಡೋದಕ್ಕಾಗಿ ಯೋಹಾನನು ಬಂದನಲ್ಲಿ ಇಲ್ಲಂತಿಲ್ಲ, ಆದರೆ ಈ ಯೋಹಾನನು ಲೋಕಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯಕ್ತಿ ಅನುಸಾರವಾಗನ. ಆದರೆ ಇವನಕಿನ ಹೆಚ್ಚಿನವನು ಒಬ್ಬವನ, ಆತನು ದಾವೀದನ ಮನೆತನದಲ್ಲಿ ನಮಗೋಸ್ಕರ ಒಬ್ಬ ರಕ್ಷಕ ವೀರರನ್ನು ಎಬ್ಬಿಸಿದ್ದಾನೆ ಎಂಬುದಾಗಿ. ಅಂದರೆ ರಕ್ಷಕ ವೀರನು ಇವತ್ತು ನಾವು ನೋಡ್ತೇವೆ, ಒಂದು ಕುಟುಂಬದಲ್ಲಿ ಒಂದು ತಾಯಿ ತಂದೆನೇ ಮಕ್ಕಳಿಗೆ ರಕ್ಷಣೆ ಕೊಡ್ಲಿಕ್ಕಾಗ್ಲತ್ತಿಲ್ಲ, ಒಂದು ತಾಯಿ ತಂದೆನೇ ಮಕ್ಕಳಿಗೆ ಕಾಪಾಡ್ಲಿಕ್ಕಾಗ್ಲತ್ತಿಲ್ಲ ಕೂತಿನ ಜನದಲ್ಲಿ, ಅಥವಾ ಒಂದು ಮಕ್ಕಳೇ ಒಂದು ತಾಯಿ ತಂದೆಗೆ ರಕ್ಷಣೆ ಕೊಡ್ಲಿಕ್ಕಾಗ್ಲತ್ತಿಲ್ಲ, ಅಥವಾ ಒಂದು ಅಣ್ಣ ತಂಬರು ಅಕ್ಕ ತಂಗಿಯರಿಗಾಗಲಿ ಅಕ್ಕ ತಂಗಿಯರ ಅಣ್ಣ ತಂಬರಿಗಾಗಲಿ ಒಂದು ಯಾವುದೇ ಒಂದು ವಿಷಯದಲ್ಲಿ ರಕ್ಷಿಸ್ಲಿಕ್ಕಾಗ್ಲತ್ತಿಲ್ಲ. ಆದರೆ ಇವೆಲ್ಲ ವಿಷಯದಲ್ಲಿ ಬಂದಾಗ ನಾವು ಒಬ್ಬರೊಬ್ಬರು ರಕ್ಷಿಸ್ಲಿಕ್ಕೆ ನಮ್ಗೆ ಆಗ್ಲತ್ತಿಲ್ಲ. ಆದರೆ ನಮಗಾಗಿ ಒಬ್ಬ ರಕ್ಷಕ ವೀರನನ್ನು ಈ ಭೂಲೋಕದಲ್ಲಿ ಏನು ಮಾಡಿನ ಜನಿಸಿ ಬಂದನು ಪ್ರೇರೆ, ಆತನೇ ಕರ್ತನಾಗಿರುವ ಕ್ರಿಸ್ತನು. ಯಾವ ವಿಷಯದಲ್ಲಿ ನಮ್ಮನ್ನು ರಕ್ಷಿಸ್ಲಕ್ಕೆ ಬಂದನಂದರೆ ಬಹಳಷ್ಟು ವಿಷಯಗಳವ ಪ್ರೇರೆ, ಒಂದು ವಿಷಯ ಅಂತಿಲ್ಲ, ಬಹಳಷ್ಟು ವಿಷಯಗಳವ. ಇವೆಲ್ಲ ವಿಷಯಗಳಿಂದ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದನ ಪ್ರೇರೆ. ಮೊದಲನೇದು ಯಾಕೆ ರಕ್ಷಿಸುವುದಕ್ಕಾಗಿ ಬಂದನೆಂಬುದು ನೋಡುವಾಗ ಸುವಾರ್ತೆ 1ನೇ 21ನೇ ವಚನ, ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಇಲ್ಲಿ ನೋಡ್ರಿ, ಮತ್ತ ಏನ್ಲತ್ತನಂದರೆ ಆತನೇ ತನ್ನ ಜನರ ಅವರ ಪಾಪಗಳಿಂದ ಬಿಡಿಸಿ ಅವರನ್ನು ಕಾಯುವನು ಅಂದನು. ಒಲಿ ಜಕರೆ ಏನು ಹೇಳ್ತಾನಂದರೆ ಒಬ್ಬ ರಕ್ಷಣಾ ವೀರನು ಎದ್ದಿದ್ದಾನೆ ಅಂತೇಳಿ ಒಲು ಜಕರೆ ಏನು ಹೇಳ್ತಾನ. ಇಲ್ಲಿ ಮರಿಯಳಿಗೆ ಸ್ಪಷ್ಟವಾಗಿ ಮರಿಯಳಿನ ಒಳಗ ಒಬ್ಬ ಒಂದು ಮಗು ಅದ, ಆ ಮಗು ಈ ರೀತಿಯಾಗಿ ಬಿಡಿಸೆಂಬುದಾಗಿ ಆ ಯೋಸೇಫನಿಗೆ ಕನಸಿನಲ್ಲಿ ಬಂದು ದೇವರು ಮಾತಾಡತನ. ಆ ಕನಸಿನಲ್ಲಿ ಬಂದು ಮಾತಾಡಿರ್ತಕ್ಕಂಥ ಒಂದು ಶಬ್ದ ಇಲ್ಲಿ ಬರೆಯಲ್ಪಟ್ಟದ, ಏನಂತ, ತನ್ನ ಜನರಿಗೆಂಬುದಾಗಿ. ಇವತ್ತು ತನ್ನ ಜನರಂತೇಳಿ ಇವತ್ತು ನಮ್ಮವರಿಗೆ ನಮ್ಮ ಜನರಂತೂ ಹೇಳ್ಕೊಳಕ್ಕಾಗಲ್ಲ. ಅಣ್ಣ ತಮ್ಮರೇ ಇರ್ತೇವೆ, ಅಕ್ಕ ತಂಗರೇ ಇರ್ತೇವೆ, ತಾಯಿ ತಂದೆ ಮಕ್ಕಳು ಇರ್ತೇವೆ. ಕೆಲವೊಂದು ವಿಷಯದಲ್ಲಿ ಆಸ್ತಿ ವಿಷಯವಾಗಲಿ ಅಥವಾ ಬೇರೆ ಯಾವುದರ ದುಡ್ಡಿನ ವಿಷಯವಾಗಲಿ ಅಥವಾ ಇನ್ನೂ ಏನರ ಸಮಸ್ಯೆಗಳ ವಿಷಯದಲ್ಲಿ ಬಂದಿರುವಾಗ ಸ್ವಲ್ಪಟ್ಟಿಗೆ ನಾವಷ್ಟು ನಾವೇ ಜಗಳ ಆಡ್ದೇವಂದ್ರೆ ಒಬ್ಬರ ಮಕ್ಕ ಒಬ್ಬರು ನೋಡ್ಕೊಂಬಲೇವು ಪ್ರಿಯರೇ, ನೋಡ್ಕೋತೇವ್ರಿ, ಒಬ್ಬರ ಮುಖ ಒಬ್ಬರು ನೋಡ್ಕೋತೇವೆ, ಸ್ವಲ್ಪ ದಿನ ನೋಡ್ಕೊಂಬಲೇವು. ಅದು ಕೂಡ್ಸೋದಕ್ಕೆ ಒಬ್ಬ ವ್ಯಕ್ತಿ ಬೇಕು. ಯಾರೋ ಒಬ್ಬರು ಬಂದು ಈ ಕಡೆ ಸರಿ ಮಾಡಿ ಇವರಿಬ್ಬರಿಗೆ ಸರಿಪಡಿಸೋದಕ್ಕೆ ಒಂದು ವ್ಯಕ್ತಿ ಬೇಕು. ಆದರೆ ಅಲ್ಲಿವರೆಗೆ ನಾವು ವೈರಿಗಳಾಗಿ ನಾವು ಜೀವನ ಮಾಡ್ತೇವೆ ಪ್ರಿಯರೇ. ಒಬ್ಬರಂದ್ರೆ ಒಬ್ಬರಿಗೆ ಆಗಬರಲ್ಲ, ಒಬ್ಬರ ವಿಷಯ ಒಬ್ಬರು ಆಗಬರಲ್ಲ. ಒಬ್ಬರು ಇನ್ನೊಂದು ವಾಹನ ಖರೀದಿ ಮಾಡಿರಂದ್ರೆ ಅವ್ರಿಗಿನ್ನ ಇನ್ನೊಂದು ವಾಹನ ನಾವು ಖರೀದಿ ಮಾಡ್ತೇವೆ ಎಂಬುದಾಗಿ ಒಂದು ಮನುಷ್ಯಗಳು ಒಂದು ಹುಟ್ಟುಕೊಂಡು ಈ ರೀತಿ ನಾವು ಕಾರ್ಯಗಳು ಮಾಡ್ತಕ್ಕಂಥವ್ರಾಗಿರ್ತೇವೆ ಪ್ರಿಯರೇ. ಅಣ್ಣ ತಮ್ಮರು ಇಬ್ಬರು ಜಗಳ ಆಡಿ ಕ್ವಾಲಿಸ್ ವಾಹನಕ್ಕೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಾಕಾರ ಪ್ರಿಯರೇ. ಅರ್ಥ ಅಲ್ಲದ ನಿಮ್ಗೆ? ಇಬ್ಬರು ಅಂದರೆ
ಒಂದು ವೈರಿಯಾಗಿರ್ತಕ್ಕಂಥ ಅಣ್ಣ ತಮ್ಮರೇ ನಾವು ವೈರಿಯಾಗಿ ನಾವು ಜೀವನ ಮಾಡುತ್ತೇವೆ, ನಮ್ಮನ್ನು ರಕ್ಷಿಸ್ತಕ್ಕಂಥವ್ರು ಇಲ್ಲ. ಆದರೆ ಒಬ್ಬ ರಕ್ಷಕ ವೀರನು ಎದ್ದಿದ್ದಾನೆ, ಒಬ್ಬ ರಕ್ಷಣೆ ವೀರನು ನಮ್ಮನ್ನು ಎದ್ದಿದ್ದಾನೆ. ನಮಗಾಗಿ ಒಂದು ರಕ್ಷಣೆ ನೀಡುವುದಕ್ಕಾಗಿ, ನಮ್ಮನ್ನು ರಕ್ಷಿಸುವುದಕ್ಕಾಗಿ, ನಮಗೊಂದು ಪರಲೋಕಕ್ಕೆ ಏರಿಸುವುದಕ್ಕಾಗಿ ಮಾಡಿನ ಯೇಸು ಸ್ವಾಮಿ ಲೋಕಕ್ಕೆ ಜನಿಸಿ ಬಂದಾನ ಪ್ರೇಯರೇ. ಒಂದು ಪ್ರವಾದಿ ಮುಖಾಂತರ ಹೇಳ್ತಕ್ಕಂಥ ಮಾತು ನೆರವೇರ್ಲತ್ತವ ಪ್ರೇಯರೆಯಲ್ಲಿ. ಇವತ್ತು ಒಂದು ನಿಮ್ಮ ಜೀವಿತದಲ್ಲಿ ನೀವು ಅಳವಡಿಸ್ಕೊಂಡಿರುವಂಥ ನಾನು ನಿಮ್ಮನ್ನು ಮಾತು ಹೇಳ್ತೆ ಏನಂದರೆ, ಪ್ರಾರ್ಥನೆ ಇಲ್ಲದೆ ನಿಮ್ಮ ಜೀವಿತ ಇಲ್ಲೇ ಇಲ್ಲ. ನಿಮ್ಮ ಮನೆಯಲ್ಲಿ ಎಷ್ಟು ಹಣ ಇದ್ದರೇನು, ಎಷ್ಟು ಬೆಳ್ಳಿ ಬಂಗಾರ ಇದ್ದರೇನು, ಎಷ್ಟು ಬಿಲ್ಡಿಂಗ್ಸ್ ಇದ್ದರೇನು, ನಿಮಗೆ ತಿಂಗಳಿಗೆ ಲಕ್ಷ ರೂಪಾಯಿ ನಿಮ್ಮ ಮನೆಗೆ ಬರ್ತಕ್ಕಂಥದ್ದಿರೇನು, ಸಮಾಧಾನ ಇಲ್ಲದಂದ್ರೆ ಪ್ರಯೋಜನನೇ ಇಲ್ಲ. ಶಾಂತಿ ನಿಮ್ಮ ಮನೆಗೆ ಇಲ್ಲಂದ್ರೆ ಪ್ರಯೋಜನನೇ ಇಲ್ಲ. ನೀವೆಷ್ಟು ಆಸ್ತಿ ಅಂತ ಕಳಿಸಿಟ್ರೇನು, ಬೆಳ್ಳಿ ಬಂಗಾರ ಪ್ಲೇಟ್ನಲ್ಲಿ ನೀವು ಊಟ ಸೇವನೆ ಮಾಡಿದ್ರೇನು ಶಾಂತಿ ಸಮಾಧಾನ ನಿಮ್ಮ ಮನೆಗೆ ಇಲ್ಲಿಲ್ಲ ಪ್ರಿಯರೇ. ಪ್ರಾರ್ಥನೆ ಇಲ್ಲದ ಜೀವಿತ ಗವಿಗಳಿಗೆ ಸಮಾನವಾಗಿದೆ ಪ್ರಿಯರೇ. ಪ್ರಾರ್ಥನೆ ಇಲ್ಲದಂಥ ಜೀವಿತ ಹರಿದೋಗಿರ್ತಕ್ಕಂಥ ಬಟ್ಟೆಯನ್ನು ಧರಿಸ್ಕೊಳ್ಳೋದಕ್ಕಿಂತ ಇನ್ನೂ ಹೆಚ್ಚಿಗೆ ಆಗೋಯ್ತದೆ ಪ್ರಿಯರೇ. ನಾವು ಯೇಸು ಸ್ವಾಮಿಗೆ ನಾವು ಸ್ವಂತ ರಕ್ಷಕನಾಗಿ ನಾವು ಸ್ವೀಕಾರ ಮಾಡ್ಕೋಬೇಕು ಪ್ರಿಯರೇ. ಹೇಗೆ ಸ್ವೀಕಾರ ಮಾಡ್ಕೋಬೇಕಂದ್ರೆ, ಒಂದು ಹೆಣ್ಣು ಮಗಳು ಒಂದು ಮದುವೆ ಆದ ತಕ್ಷಣ ಒಂದು ಯಜಮಾನ ನೆಂಬೆದಾಗಿ ಆಕೆಗೆ ಹೇಗೆ ಇರುತ್ತಾನೋ, ಎಲ್ಲ ವಿಷಯಗಳಿಗೆ ಯಜಮಾನನಿಗೆ ಹೇಗೆ ಆ ಹೆಣ್ಮಗಳು ಅಧೀನವಾಗಿರ್ತಾಳೋ, ಹಾಗೆ ನಾವು ಕೂಡ ದೇವರಿಗೆ ಎಲ್ಲ ವಿಷಯಗಳ ಅಧೀನವಾಗಿರ್ಬೇಕು ಪ್ರಿಯರೇ. ಪ್ರಾರ್ಥನೆ ಇಲ್ಲದೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾರ್ಥನೆ ಇಲ್ಲದೆ ನಮ್ಮ ಜೀವಿತ ಇಲ್ಲ. ಪ್ರಾರ್ಥನೆ ಇಲ್ಲದೆ ನಾವು ಏನು ಮಾಡಿದ್ರು ಕೂಡ ವ್ಯರ್ಥದ ಪ್ರಿಯರೇ. ಪ್ರಾರ್ಥನೆ ದ್ವಾರ ನಿಮ್ಮ ಜೀವಿತ ನೀವು ಕಟ್ಟಿಕೊಳ್ತೀರಿ. ಪ್ರಾರ್ಥನೆ ದ್ವಾರ ನಿಮಗೆ ಸೌಖ್ಯ ಸಿಗ್ತದ, ಪ್ರಾರ್ಥನೆ ದ್ವಾರ ನಿಮಗೆ ಆರೋಗ್ಯ ಸಿಗ್ತದ, ಪ್ರಾರ್ಥನೆ ದ್ವಾರ ನಿಮಗೆ ಯಾವ್ಯಾವ ಸಮಯದಲ್ಲಿ ಏನೇನು ಬೇಕಾಗಿರ್ತದೋ ಅವೆಲ್ಲಗಳನ್ನು ದೇವರು ನಿಮ್ಮನ್ನು ಕೊಡ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ಅದಕ್ಕೆ ಕ್ರಿಸ್ತವರು ಏನೇ ಒಂದು ಫಂಕ್ಷನ್ ಮಾಡಲಿ ಪ್ರಾರ್ಥನೆ ಮಾಡಲ್ದೇ ಯಾವುದು ಮಾಡಲ್ಲ ಪ್ರಿಯರೇ. ನಮ್ಮ ಕ್ರಿಸ್ತವ್ರ ಮನೆಗೆ ಹುಟ್ಟಿದಾಗ ಕೂಡ ಒಂದು ಪ್ರಾರ್ಥನೆ ಇರ್ತದ, ಹೆಸರಿಡುವಾಗ ಒಂದು ಪ್ರಾರ್ಥನೆ ಇರ್ತದ, ಅವ್ರ ಬೆಳೆ ಸಮಯದಲ್ಲಿ ಒಂದು ಪ್ರಾರ್ಥನೆ ಇರ್ತದ, ಅವ್ರಿಗೆ ರಕ್ಷಣೆ ಕೊಡುವಾಗ ಒಂದು ಪ್ರಾರ್ಥನೆ ಇರ್ತದ, ಮತ್ತು ಅವರಿಗೆ ಮದುವೆ ಇವೆಲ್ಲ ಮಾಡುವಾಗ ರಕ್ಷಣೆ ಇರ್ತದ, ಒಂದು ತಿರುಗಿ ಉದ್ಯೋಗದಲ್ಲಿ ಸೇರುವ ಕೂಡ ಒಂದು ಪ್ರಾರ್ಥನೆ ಇರ್ತದ. ಏನು ಮಾಡಿದ್ರು ಕೂಡ ಕೊನೆ ಅಂತ್ಯ ಮುಗಿದಾಗ ಕೂಡ ಒಂದು ಪ್ರಾರ್ಥನೆ ಕ್ರಿಸ್ತವ್ರಿಗೆ 100% ಇರ್ತದೆ ಪ್ರೇರೆ. ಆದರೆ ನಾವು ವ್ಯಕ್ತಿತ್ವವಾಗಿ ನಮ್ಮ ಜೀವಿತನೇ ಪ್ರಾರ್ಥನೆಯಲ್ಲಿ ನಾವು ಕಟ್ಟಿಕೊಂಡಿಲ್ಲ ಅಂದ್ರೆ ನಾವು ಏನು ಮಾಡಿದ್ರು ಕೂಡ ವ್ಯರ್ಥದ ಪ್ರೇರೆ. ಅದಕ್ಕಾಗಿ ಒಬ್ಬ ರಕ್ಷಕನು, ಒಬ್ಬ ರಕ್ಷಣಾ ವೀರನು ನಮಗಾಗಿ ಈ ದಾವೀದನು ಮನೆತನದಲ್ಲಿ ಎದ್ದಿದ್ದಾನೆ. ಆ ದಾವೀದನ ಮನೆತನದಲ್ಲಿ ಎದ್ದಿರ್ತಕ್ಕಂಥ ಒಂದು ರಕ್ಷಣೆ ವೀರನನ್ನು ನಾವು ಧರಿಸ್ಕೊಂಡಿರ್ತಕ್ಕಂಥದ್ದು ಉತ್ತಮದ ಪ್ರೇರೆ. ನಾವೆಷ್ಟು ರೀತಿಯಲ್ಲಿ ಆತನಿಗೆ ಒಂದು ಮಹಿಮೆ ಪಡಿಸಬೇಕೋ ಅಷ್ಟು ನಾವು ಅವನಿಗೆ ಮಹಿಮೆ ಪಡಿಸಲೇಬೇಕು ಪ್ರೇರೆ. ಅಷ್ಟು ನಾವು ಮಹಿಮೆ ಪಡಿಸಿಲ್ಲ ಅಂದ್ರೆ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ಒಂದು ಕುಟುಂಬ ಕಟ್ಟಬೇಕಾದ್ರೆ ಪ್ರಾರ್ಥನೆ ಬೇಕು ಪ್ರೇರೆ. ಒಂದು ಒಳ್ಳೆ ಜೀವಿತ ಬೇಕು ಪ್ರೇರೆ. ಒಂದು ಒಳ್ಳೆಯ ಒಂದು ಕುಟುಂಬ ಕಟ್ಟಬೇಕಾದ್ರೆ ಪ್ರಾರ್ಥನೆ ಬೇಕು, ಒಳ್ಳೆ ಜೀವಿತ ಬೇಕು. ಅದರ ಅನುಸಾರವಾಗಿ ನಡೀತಕ್ಕಂಥದ್ದು ಕೂಡ ನನ್ನೊಳಗೆ ನಿಮ್ಮೊಳಗೆ ಬೇಕು ಪ್ರಿಯರೇ. ಅವಾಗೇ ದೇವ್ರು ನಮ್ಗೆ ಮೇಲಕ್ಕೆತ್ತಾನೆ ಪ್ರಿಯರೇ. ಇವತ್ತು ನಾವು ಎಷ್ಟು ಸಮೃದ್ಧಿಯಿಂದ ನಾವು ಎಷ್ಟು ಸಂತೋಷ ಇದ್ರೇನು ಕೂಡ ಇದು ಒಂದೇ ದಿನ, ಮತ್ತೆ ನಾಳೆಗೆ ತಿರುಗಿ ನಮ್ಮ ಜೀವಿತ ಆಯಾ ಕಷ್ಟಕ್ಕೆ ಒಳಗಾಯ್ತಾನೆ ಇರ್ತವೆ ಪ್ರಿಯರೇ. ಕೆಲವೊಬ್ಬರಿಗೊಂಥರ ಕೆಲವೊಬ್ಬರಿಗೊಂಥರ ಜೀವಿತ ಇದ್ದೇ ಇರ್ತವೆ ಪ್ರಿಯರೇ. ಆದರೆ ಎಷ್ಟೇ ಕಷ್ಟ ಬರಲಿ ಕರ್ತನನ್ನು ಧರಿಸಿಕೊಳ್ಳೋದು ಉತ್ತಮ. ಕರ್ತ ನಿಮ್ಮ ಒಳಗಿರುವುದಾದರೆ ಎಲ್ಲ ನಿಮ್ಮ ಕಷ್ಟಗಳನ್ನು ಬಿಡುಗಡೆ ಮಾಡ್ತಾನೆ ಪ್ರಿಯರೇ. ಅದಕ್ಕೆ ಮೊದಲನೇದು ನಮ್ಮನ್ನು ಪಾಪಗಳಿಂದ ಬಿಡಿಸಿ ರಕ್ಷಿಸ್ಲಾಕ್ ಬಂದಾನಂತ ಪ್ರಿಯರೇ. ನಾವು ಪಾಪದಿಂದ ಬಿಡುಗಡೆ ಅದೇವು ಅಂದ್ರೆ ಸಮೃದ್ಧಿನೇ ಅದ. ನಿಮ್ಮ ಜೀವಿತದಲ್ಲಿ ಭಾಳಷ್ಟು ಒಂದು ಮೇಲದ, ನಿಮ್ಮ ಜೀವಿತದಲ್ಲಿ ಭಾಳಷ್ಟು ಒಂದು ಉನ್ನತ ಅದ. ನಿಮ್ಮ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿಯಿಂದ ಇರ್ಲಕ್ಕ ಒಂದು ಅವಕಾಶ ಚಾನ್ಸಸ್ ನಿಮ್ಮೊಳಗದ ಪ್ರಿಯರೇ. ಅದಕ್ಕೆ ತಿರುಗಿ ಅದೇ ಲೋಕನ್ ಬರೋ ಸುವಾರ್ತೆ 1ನೇ ಅಧ್ಯಾಯ 23 73. ಆತನು ನಮ್ಮ ಪಿತೃಗಳಿಗೆ ದಯವನ್ನು ತೋರಿಸುವನಾಗಿಯೂ ನಮ್ಮ ಮೂಲ ಪಿತೃವಾದ ಅಬ್ರಾಮನಿಗೆ ಪ್ರಮಾಣ ಮಾಡಿಕೊಟ್ಟ ತನ್ನ ಪರಿಶುದ್ಧವಾದ ಒಡಂಬಡಿಕೆಯನ್ನು ನೆನೆಸಿಕೊಳ್ಳುವವನಾಗಿಯೂ ಇದ್ದು ನಮ್ಮ ವೈರಿಗಳಿಂದಲೂ ನಮ್ಮನ್ನು ದ್ವೇಷಿಸುವವರೆಲ್ಲರ ಕೈಯಿಂದಲೂ ನಮ್ಮನ್ನು ತಪ್ಪಿಸಿ ರಕ್ಷಿಸಿದ್ದಾನೆ. ವೈರಿಗಳ ಕೈಯಿಂದಲೂ ಕೂಡ ನಮ್ಮನ್ನು ತಪ್ಪಿಸಿ ರಕ್ಷಿಸಿದಾನ ಪ್ರಿಯರೇ. ದಾವೀದನಿಗೊಂದು ಮಾತು ದೇವರು ಹೇಳ್ತಾನ,
ವೈರಿಗಳಲ್ಲೇ ಎದುರಿನಲ್ಲಿ ನಿನ್ನ ದೊಡ್ಡೊಂದು ಔತಣವಾಗಿ ಮಾರ್ಪಡಿಸ್ತಾ ಅಂತ ಹೇಳ್ತಾನೆ ಪ್ರಿಯರೇ. ವೈರಿಗಳ ಎದುರಿನಲ್ಲಿ ಕೂಡ ನಮಗೆ ದೊಡ್ಡೊಂದು ಔತಣ ಇರ್ತಾನೆ ಪ್ರಿಯ. ಯಾರಿಗೆ ಯಾರನ್ನು ದೇವರು ಇರುತ್ತಾನೋ ಅವರಿಗೆ ವೈರಿಗಳ ಎದುರಿನಲ್ಲಿ ಕೂಡ ದೊಡ್ಡ ಒಂದು ಔತಣ ಮಾಡಿ ಇರ್ತಾನೆ ಪ್ರಿಯ ದೇವರು. ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾನೆ, ವೈರಿಗಳ ಎದುರಿನಿಂದ ಕೂಡ ನಮ್ಮನ್ನು ತಪ್ಪಿಸ್ತಾನಂತ ಪ್ರಿಯರೇ. ಎಲ್ಲಕ್ಕಿಂತ ಕೆಟ್ಟದ್ದು ಯಾವುದದ ಅಂತ ನಂಗೆ ಹೇಳ್ತಾರೆ? ಎಲ್ಲಕ್ಕಿಂತ ಕೆಟ್ಟದ್ದು ಯಾವುದು? ನಮ್ಮ ಕಣ್ಣಿಂದ ಒಂದು ಬರ್ತಕ್ಕಂಥ ಕೆಟ್ಟ ಹೋಗಿರ್ತಕ್ಕಂಥ ದೃಷ್ಟಿ ಪ್ರಿಯರೇ. ನೀವು ಕೆಲವು ಸರ್ತಿ ಪ್ರಾರ್ಥನೆ ಮಾಡಿ ಕೂಡ ಆಹಾರ ಸೇವನೆ ಮಾಡ್ರಿ, ಈ ಕಣ್ಣಾಗಿರ್ತಕ್ಕಂಥ ಒಂದು ದೃಷ್ಟಿ ಭಯಂಕರವಾಗಿತ್ತಂದ್ರೆ ಆ ಆಹಾರ ಕೂಡ ಡೈಜೆಷನ್ ಆಗಲ್ಲ ಪ್ರಿಯ. ಗೊತ್ತದ ನಿಮ್ಗೆ? ಯಾರಿಗಿರ ಕಣ್ಣಿಂದ ಒಂದು ದೃಷ್ಟಿ ಕೆಟ್ಟೋಗಿರ್ತಕ್ಕಂಥ ವಿಷಯದಲ್ಲಿ ನೋಡಿದ್ರಂದ್ರೆ ಅವ್ರಿಗೆ ಏನಂತಾರ ಲೋಕದಲ್ಲಿ ದಿಟ್ಟಿ ಆಗ್ಯದ ಹೆಂಗಿನ ಅಂತಾರಲ್ಲ, ದಿಟ್ಟಿ ಆಗ್ಯದಲ್ಲ ಅಂತಾರಲ್ಲ. ಅಂದರೆ ಈ ಕಣ್ಣಿಗಿರ್ತಕ್ಕಂಥ ಒಂದು ದೃಷ್ಟಿ ಇಷ್ಟು ಭಯಂಕರವಾಗಿ ಕೆಟ್ಟೋಗಿರ್ತದ. ವೈರಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಮೊದಲನೇದು ಈ ಕಣ್ಣಿನಿಂದ ನಮ್ಮನ್ನು ನಾಶ ಮಾಡೋಕ್ಕೆ ಪ್ರಯಾಸ ಪಡ್ತಾರೆ ಪ್ರಿಯರೇ. ಅವ್ರು ತನ್ನ ಶರೀರವನ್ನು ಬಳಕೆ ಮಾಡದೆ ನಮ್ಮ ಶರೀರವನ್ನು ಲೋಕಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಬಳಕೆ ಮಾಡೋದಕ್ಕಾಗಿ ಅವ್ರು ಪ್ರಯಾಸ ಪಟ್ಟಿರ್ತಾರೆ. ಆದರೆ ನಮಗೆ ಅಂಥವ್ರೊಂದು ದೇವ್ರು ನಮ್ಮನ್ನು ಏನು ಮಾಡ್ತಾರಂತ ತಪ್ಪಿಸ್ತಾರಂತ ಪ್ರಿಯರೇ. ವೈರಿಗಳಿಂದಲೂ ನಮ್ಮನ್ನು ದ್ವೇಷಿಸುವವರೆಲ್ಲರ ಕೈಗಳೆಂದು ನಮ್ಮನ್ನು ತಪ್ಪಿಸ್ತಾರಂತ ಪ್ರಿಯರೇ. ಕೆಲವು ಸತಿ ವೈರಿಗಳು ನಿಮ್ಮನ್ನು ಹಾನಿ ಮಾಡೋದಕ್ಕೆ ಬಂದರೂ ಕೂಡ, ಕೆಲವು ಸತಿ ವೈರಿಗಳು ನಿಮ್ಮ ಜೀವಿತದಲ್ಲಿ ಅನೇಕ ಒಂದು ಅಪಾಯಗಳು ತೆಗೆದುಕೊಂಡು ಬರ್ಲಾಕ್ಕೆ ಬಂದರೂ ಕೂಡ ಪರವಾಗಿಲ್ಲ, ನೀವು ಹೆದರ್ತಕ್ಕಂಥ ಅವಶ್ಯಕತೆ ನಿಮಗಿಲ್ಲ. ಯಾಕಂದರೆ ನಿಮಗಾಗಿ ಒಬ್ಬ ರಕ್ಷಕ ವೀರನು ಎದ್ದಿದ್ದಾನೆ. ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಆತನು ಬಂದಿದ್ದಾನೆ ಪ್ರಿಯರೇ, ಇನ್ನೊಬ್ಬರಿಗೆ ರಕ್ಷಿಸೋದಕ್ಕಿಲ್ಲ. ಯಾರು ಆತನನ್ನು ನಂಬಿರ್ತಾರೋ ಅವ್ರ ಜೀವಿತದಲ್ಲಿ ದೊಡ್ಡ ಒಂದು ಅದ್ಭುತ ಮಾಡ್ತಾನೆ ಪ್ರಿಯರೇ. ಅದಕ್ಕೆ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 37ನೇ ವಚನ ಒಂದು ಸತಿ ಓದ್ರಿ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ. ತಂದೆಯು ನನ್ನನ್ನು ಕೊಡುವಂತವರೆಲ್ಲರನ್ನು ನನ್ನ ಬಳಿಗೆ ಬರುವವರು ಮತ್ತು ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ. ಯಾಕಂದ್ರೆ ಒಬ್ಬ ರಕ್ಷಕ ವೀರನು ನಮಗಾಗಿ ಎದ್ದಿದ್ದಾನಲ್ಲ, ಆ ರಕ್ಷಕ ವೀರ ನಮಗಾಗಿ ಎದ್ದಿನ ಕಾರಣ ಮೊದಲನೇದು ವೈರಿಗಳಿಂದ ನಮ್ಮನ್ನು ಬಿಡುಗಡೆ ಮಾಡತನ, ಪಾಪ ಶಾಪ ದ್ರೋಹದಿಂದ ನಮ್ಮನ್ನು ಬಿಡುಗಡೆ ಮಾಡತನ, ತಪ್ಪಿಸಿ ರಕ್ಷಿಸ್ಲತನ, ನಮ್ಮನ್ನು ಕಾಯ್ತಕ್ಕಂಥನಾಗಿದ್ದಾನ. ಮತ್ತು ತಿರುಗಿ ನನ್ನ ಬಳಿಗೆ ಬರುವವರಿಗೆ ನಾನು ಎಂದೂ ಕೈ ಬಿಡುವುದೇ ಇಲ್ಲ ಅಂತ ಹೇಳ್ತಾನೆ ಪ್ರಿಯರೇ. ಆ ರಕ್ಷಕನನ್ನು ನಾವು ಒಂದು ವೇಳೆ ಸ್ವೀಕಾರ ಮಾಡಿದೆವಂದ್ರೆ ಆತನಿಂದ ನಮ್ಮನ್ನು ಯಾರು ಆತನ ಕೈಯಿಂದ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಚಾನ್ಸಸ್ಸು ಇಲ್ಲಿಲ್ಲ ಪ್ರಿಯರೇ. ಯಾರಿಗೆ ಅವಕಾಶ ಇಲ್ಲ. ಲೋಕಕ್ಕೆ ಸಂಬಂಧಪಟ್ಟ ವಿಷಯ ಬಂದಾಗ ಅನೇಕ ಒಂದು ಸಮಸ್ಯೆಗಳು ಎದುರ್ಕೊಳ್ತೇವೆ, ಅನೇಕ ಒಂದು ಕಾರ್ಯಗಳು ಮಾಡಿರ್ತೇವೆ. ಆದರೆ ಆತನ ಕೈಯಲ್ಲಿದ್ದೇವಂದ್ರೆ ಅದ್ಭುತ ಒಂದು ಪಾತ್ರರಾಗಿ ನೀವು ಬೆಳಿತೀರಿ ಪ್ರಿಯರೇ. ಆತನ ಕೈಯಲ್ಲಿ ಇರುವುದಕ್ಕಾಗಿ ನೀವು ಪ್ರಯತ್ನ ಪಡ್ರಿ. ಆ ಸ್ವಂತ ರಕ್ಷಕನ ಕೈಯಲ್ಲಿರ್ರಿ, ಆ ಸ್ವಂತ ರಕ್ಷಕನಿಗೆ ನೀವು ಒಳಗಾಗಿರ್ರಿ. ಆತನಿಗೆ ನೀವು ಒಳಗಾಗಿದ್ರಂದ್ರೆ ನಿಮ್ಮ ಕಾರ್ಯಗಳಲ್ಲಿ ಆತನು ನೆಲೆಗೊಂಡಿರ್ತಾನೆ ಪ್ರಿಯರೇ. ನಿಮ್ಮ ಒಂದು ಜೀವಿತ ಇಷ್ಟು ಒಂದು ಅದ್ಭುತವಾಗಿರ್ತದ, ಒಂದು ಪ್ರಾರ್ಥನೆ ಜೀವಿತ ಇರ್ತದ. ಆ ಪ್ರಾರ್ಥನೆ ಜೀವಿತದಲ್ಲಿ ಎಷ್ಟೋ ಒಂದು ಸಂತೋಷದ ಪ್ರಿಯರೇ. ಪ್ರಾರ್ಥನೆ ಇಲ್ಲದೆ ನೀವು ಏನು ಮಾಡ್ಲಿಕ್ಕಾಗಲ್ಲ. ಪ್ರಾರ್ಥನೆ ಇಲ್ಲದೆ ನಿಮ್ಮ ಜೀವಿತ ಎಲ್ಲ ಪ್ರಾರ್ಥನೆ ಮಾಡದೆ ನಿಮ್ಮ ಕುಟುಂಬ ಎಲ್ಲ ಪ್ರಿಯರೇ. ನಾವೆಷ್ಟು ಆಸ್ತಿ ಸಂಪಾದನೆ ಮಾಡೋ ವ್ಯರ್ಥದಾದರೆ ಪ್ರಾರ್ಥನೆ ಎಂದೂ ವ್ಯರ್ಥ ಹೋಗಲ್ಲ ಪ್ರಿಯರೇ. ನಿನ್ನ ಒಂದು ಪ್ರಾರ್ಥನೆ ನಿನ್ನನ್ನು ಕಾಯ್ತಕ್ಕಂಥದ್ದು ಪ್ರಿಯರೇ. ನಿನ್ನ ಒಂದು ಪ್ರಾರ್ಥನೆ ನಿನ್ನ ರಕ್ಷಿಸ್ತಕ್ಕಂಥದ್ದು, ನಿನ್ನೊಂದು ಪ್ರಾರ್ಥನೆ ಒಂದು ದೊಡ್ಡ ಒಂದು ಅದ್ಭುತ ಮಾಡ್ತಕ್ಕಂಥದ್ದಾಗಿದೆ ಪ್ರಿಯರೇ. ನಿನ್ನ ಪ್ರಾರ್ಥನೆ ಎಂದೂ ಮರ್ತು ಹೋಗಲ್ಲ. ನಿನ್ನ ಪ್ರಾರ್ಥನೆ ಎಂದೂ ದೇವರು ಬಿಡಲ್ಲ. ನೀನು ಮಾಡಿರ್ತಕ್ಕಂಥ ವಿಜ್ಞಾಪನೆ, ನೀನು ಮಾಡಿರ್ತಕ್ಕಂಥ ಒಂದು ಪ್ರಾರ್ಥನೆ ದೇವರು ಕೇಳ್ತಾನೆ ಪ್ರಿಯರೇ ಸ್ಪಷ್ಟವಾಗಿ. ಅದಕ್ಕೆ ಹೇಳ್ತಾನೆ, ಎಲ್ಲ ಕೇಡುಗಳಿಂದ ನಿನ್ನನ್ನು ಬಿಡುಗಡೆ ಮಾಡ್ತಾನಂತ ಪ್ರಿಯರೇ. ಯೇಸುಸ್ವಾಮಿ ಹುಟ್ಟಿನ ಯಾಕೆ ಕೂತಾನ? ಅಂಧಕಾರದ ದೊರೆತನದಿಂದ ಕೂಡ ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ ಪ್ರಿಯ. ಅಂಧಕಾರ ದೊರೆತನದಿಂದ, ಭಯಂಕರವಾಗಿರ್ತಕ್ಕಂಥ ಅಂಧಕಾರವನ್ನು ನಿಮ್ಮನ್ನು ಮುಸುಕಿಕೊಂಡಿದ್ದರೂ ಕೂಡ, ಭಯಂಕರವಾಗಿರ್ತಕ್ಕಂಥ ಅಂಧಕಾರವನ್ನು ನಿಮ್ಮನ್ನು ಶೋಧಿಸಿದ್ರು ಕೂಡ ಅದರಿಂದ ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ಆತನು ಈ ಲೋಕಕ್ಕೆ ಬಂದನು ಪ್ರಿಯ. ಅದಕ್ಕೆ ಯೆಶಾಯ ಪ್ರವಾದಿ ಹೇಳ್ತಾನೆ ಸ್ಪಷ್ಟವಾಗಿ, 7 ಪ್ರಕಾಶಿಸು ನಿನಗೆ ಬೆಳಕು ಬಂತು. ಆ ಕ್ರಿಸ್ತನಿನ ಒಳಗನಂದ್ರೆ ಆ ಕ್ರಿಸ್ತನ ಅನುಸಾರವಾಗಿ ನಿನಗೆ ಬೆಳಕದ. ಆ ಕ್ರಿಸ್ತನು ನಿನ್ನ ಒಳಗಿದ್ದು ಬೆಳಕದಂದ್ರೆ ಆ ಬೆಳಕಿನ ಅನುಸಾರವಾಗಿ ನಡೀತಿ ಉನ್ನತ ಒಂದು ಸ್ಥಾನದಲ್ಲಿ ಒಂದು ದಿನ ನೀ ಕಾಣಿಸ್ತೀವಿ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಮರಿಯಳು ಒಂದು ಮಾತು ಹೇಳುತ್ತಾಳೆ. ಇಲ್ಲಿ ಏನು ಮಾತು ಹೇಳ್ತಾಳೆ ಅಂದರೆ, ಲೂಕನ ಬರೆಸೋ ಬರ್ತೇವೆ 1ನೇ ಅಧ್ಯಾಯ 46-47 ವಚನ. ಆಗ ಮರಿಯಳು ಹೇಳಿದ್ದೇನೆಂದರೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು
ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ ಎಂಬುದಾಗಿ. ಇದೇ ಒಂದು ಮರಿಯಳ ಹೊಟ್ಟೆಲಿಂದ ಲೋಕಕ್ಕೆ ಹುಟ್ಟು ಬರ್ತಕ್ಕಂಥ ಒಂದು ಯೇಸು ಕ್ರಿಸ್ತನು ತನ್ನ ಹೊಟ್ಟೆಯಲ್ಲಿ ಒಬ್ಬ ರಕ್ಷಕನನ್ನು ಇಟ್ಟುಕೊಂಡು ಆಕೆ ಹೇಗೆ ಉಲ್ಲಾಸ ಪಡುತ್ತಾಳೆ ಅಂದರೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ ಅಂದರೆ ಈಕಿ ಮೊದಲು ಹಿಡಿದು ದೇವರಿಗೆ ಒಂದು ಅಧೀನವಾಗಿ ಬೆಳೆದಳ. ಮೊದಲು ಹಿಡಿದು ದೇವರಲ್ಲಿ ಭಯಭಕ್ತಿ ಉಳ್ಳವಳಾಗಿ ಈ ಮರಿಯಳು ಬೆಳೆದಳ. ದೇವರಿಗೆ ಭಯಭಕ್ತಿ ಉಳ್ಳವಳಾಗಿ ಬೆಳೆದು ಮತ್ತು ಮಾತ್ರವಲ್ಲದೆ ಪರಿಶುದ್ಧವಾಗಿ ಜೀವನ ಮಾಡ್ಯಾಳ. ಪ್ರೇಯಕಿ ಪರಿಶುದ್ಧವಾಗಿ ಜೀವನ ಮಾಡ್ಯಾಳ. ಆಕಿನ ಒಳಗ ನಮ್ಮ ಕೂದಲು ಅಷ್ಟು ಕೂಡ ಪಾಪ ಹುಡುಗರು ಕೂಡ ಸಿಕ್ಕಿಲ್ಲ ಅಂತ ಪ್ರೇಯರೇ. ಒಂದು ಕೂದಲು ಹೆಸರು ನೋಡಿ ಪಾಪ ಕೂಡ ಹುಡುಗರ ಸಿಕ್ಕಿಲ್ಲ ಅಂತ ಆಕಿ ಅಷ್ಟು ಪರಿಶುದ್ಧವಾಗಿ ಜೀವನ ಮಾಡ್ಯಾಳ. ಯಾರಿಗೆ ಮೋಸ ಮಾಡಿಲ್ಲ, ಯಾರಿಗೆ ಸುಳ್ಳು ಹೇಳಿಲ್ಲ, ಯಾರಿಗೆ ವಂಚಿಸಿಲ್ಲ, ಯಾರಿಗೆ ಕಣ್ಣಿಂದ ಕೆಟ್ಟ ದೃಷ್ಟಿ ನೋಡಿಲ್ಲ, ಅಥವಾ ಇನ್ನೊಬ್ಬರವರಾಗಿ ಹಿಂದೆ ಮಾತುಗಳಿಲ್ಲ, ಅಥವಾ ಇನ್ನೊಬ್ಬರ ವಿಷಯದಲ್ಲಿ ಆಕಿ ಮಾತಾಡಿಲ್ಲ. ಯಾಕೆ ಮಾತಾಡಿಲ್ಲ ಅಂದರೆ ಆಕಿ ದೇವರೊಟ್ಟಿಗೆ ಸಹವಾಸದಾಗ ಬೆಳೆದಾಳ ಪ್ರೇಯರೇ. ಪ್ರಾರ್ಥನೆದಲ್ಲಾಗಲಿ, ಕುಟುಂಬ ವಿಷಯದಲ್ಲಾಗಲಿ, ಮನೆ ಕೆಲಸದಲ್ಲಾಗಲಿ, ಅಣ್ಣ ತಮ್ಮರ ಅಕ್ಕ ತಂಗಿರ ವಿಷಯದಾಗಲಿ, ಬದ್ಧ ಬಳಗ ವಿಷಯದವಾಗಲಿ, ಯಾರ ವಿಷಯವಾಗಲಿ ಆಕೆ ಹಿಂದೆ ಮಾತಾಡ್ತಕ್ಕಂಥವಳಾಗಿದ್ದಿಲ್ಲ. ಒಳ್ಳೆಯವಳಾಗಿ ಜೀವನ ಮಾಡಲು ಒಳ್ಳೆ ಒಂದು ಪರಿಶುದ್ಧತೆಗಿನ ಒಳಗಿತ್ತು. ಆ ಪರಿಶುದ್ಧತೆಯ ಕಾರಣನೇ ಕ್ರಿಸ್ತನು ಅಕ್ಕಲಿನಿಂದ ಜನಿಸಿ ಭೂಲೋಕಕ್ಕೆ ಬಂದನು ಪ್ರೇಯರೇ. ಯೋಸೇಫನು ಕೂಡ ಜೀವಿತದಲ್ಲಿ ಬಂದಾಗ ಬಹಳಷ್ಟು ಒಂದು ಪರಿಶುದ್ಧವಾಗಿರ್ತಕ್ಕಂಥವನು. ಯೋಸೇಫನಿಗೆ ಸೈತಾನ ವಂಚಿಸುವಿತ್ತು. ಆದರೆ ವಂಚಿಸುವಾಗ ಯೋಸೇಫನಿಗೆ ಕನಸಿನಲ್ಲಿ ಹೋಗಿ ಹೇಳೋಣ, ದೇವ್ರು ಏನಂತ ಹೇಳೇನಂದರೆ, ಆಕೆಗೆ ಸೇರಿಸುವುದಕ್ಕಾಗಿ ಎಂಜಬೇಡ, ಆಕೆಗೆ ಗರ್ಭವತಿಯಾಗಿರ್ತಕ್ಕಂಥದ್ದು ಪರಿಶುದ್ಧಾತ್ಮನಿಂದಲೇ, ಪರಾತ್ಮನ ನೆರಳು ಆಕೆಯ ಮೇಲೆ ಬಿದ್ದದೆಂಬುದಾಗಿ. ಯಾಕೆ ವಿಷಯದಲ್ಲಿ ಅಂದರೆ ದೇವರು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಲೋಕಕ್ಕೆ ಬಂದನು ಪ್ರಿಯ. ಜಕರಿಯ ಒಬ್ಬ ಯಾಜಕನು, ಒಂದು ಸಭೆಯಲ್ಲಿ ಯಾಜಕನು. ಆದರೆ ಆ ಯಾಜಕನಿಗೆ ಒಂದು ಪ್ರವಾದನೆ ಶಬ್ದವನ್ನು ನುಡಿಯುವ ಹಾಗೆ ದೇವರು ಮಾಡ್ಯಾನ ಪ್ರಿಯರೇ. ಗೊತ್ತಾನ ಸೋದರ, ನೀನು ಜೀವನ ಮಾಡಬೇಕಾದರೆ ಮೊದಲನೇದು ಆ ರಕ್ಷಕನನ್ನು ನೀನು ಧರಿಸ್ಕೊಳ್ಬೇಕು. ಒಬ್ಬ ರಕ್ಷಕ ನಮಗಾಗಿ ಎದ್ದಿದ್ದಾನಲ್ಲ, ನಮಗಾಗಿ ಒಬ್ಬ ರಕ್ಷಣೆ ವೀರನು ಎದ್ದಿದ್ದಾನೆ. ಆ ರಕ್ಷಣೆ ವೀರನನ್ನು ನಾವು ಧರಿಸ್ಕೊಳ್ಬೇಕು ಪ್ರೇಯರೇ. ನಾವು ಧರಿಸ್ಕೊಂಡೇವಂದ್ರೆ ಪರಿಶುದ್ಧವಾಗಿ ಬಾಳ್ವೆ ಮಾಡ್ತೇವೆ. ಆತನ ಧರಿಸ್ಕೊಂಡೇವಂದ್ರೆ ಉನ್ನತ ಸ್ಥಾನಮಾನಕ್ಕೆ ಹೋಗ್ತೇವೆ. ನಾವು ಆತನ ಧರಿಸ್ಕೊಂಡೇವಂದ್ರೆ ನಿಮಗೆ ಯಾವುದೂ ಸಮಸ್ಯೆ ಶೋಧನೆ ಇರಲ್ಲ. ಇದ್ದರೂ ಕೂಡ ಬಂದರೂ ಕೂಡ ಅದು ಒಂದಿನ 2 ದಿನ ಒಳಗೆ ದೇವ್ರು ನಿಮ್ಮನ್ನು ಪರಿಹಾರ ಮಾಡ್ತಾನೆ. ಕೆಲವೊಬ್ಬರಿಗೆ ಶೋಧನೆ ಅದು ಅವ್ರ ಹತ್ತಿರಕ್ಕೆ ಬಾರದಾಗೆ ದೇವರು ಮಾಡಿರ್ತಾನೆ ಪ್ರೇಯರೇ. ಯಾಕೆ ಗೊತ್ತದನ ಆತನಿಗೆ ಒಳಗಾಗಿರ್ರಿ. ಆ ರಕ್ಷಣೆ ವೀರನನ್ನು ನಮ್ಗಾಗಿ ಗೆದ್ದಿದ್ದೀನಲ್ಲ, ಆ ರಕ್ಷಣೆ ವೀರನ್ನು ಧರಿಸಿಕೊಂಡಿರುವಾಗ ಎಷ್ಟೋ ಒಂದು ಉತ್ತಮರಾಗಿ ನೀವು ಜೀವನ ಮಾಡ್ತಿರ್ಬೇಡಿ. ಯಾಕೆ ನಾ ವಿಷಯ ಹೇಳ್ತಂದರೆ, ವೈರಿಗಳಿಂದಲೂ ಕೂಡ ನಿಮ್ಮನ್ನು ತಪ್ಪಿಸ್ತಾನೆ. ಯಾರು ಕೆಟ್ಟದ ಮಾಡ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಸನ್ನಿಧಿಲಿದ್ದರೂ ಕೂಡ ಅವ್ರುಗಳಿಂದ ಕೂಡ ನಿಮ್ಮ ದೇವರೇನು ಮಾಡ್ತಾನೆ, ತಪ್ಪಿಸ್ತಾನೆ ಪ್ರೇರೆ. ಈ ಸ್ಕೂಲ್ನಲ್ಲಾಗಲಿ ಕಾಲೇಜಿನಲ್ಲಾಗಲಿ ಫ್ರೆಂಡ್ಸ್ಗಳು ಇರಬೇಕು ಪ್ರೇರೆ. ಎಂಥ ಫ್ರೆಂಡ್ಸ್ ಇರಬೇಕು? ನಮಗಂತೂ ನಮ್ಮ ತಾಯಿ ತಂದೆ ಸಣ್ಣ ವಯಸ್ಸಿನ ಹೇಳ್ತಿರು ಏನಂತ, ಕೆಟ್ಟವ್ರು ಇದ್ರಂದ್ರೆ ಮಕ್ಕಳೇ ಅವ್ರು ಸರಿ ನೀವು ತಿರುಗಬೇಡ್ರಿ, ಕೆಟ್ಟವ್ರ ಜೊತೆ ನೀವು ಸಂಪರ್ಕ ಮಾಡಬೇಡ್ರಿ, ಕೆಟ್ಟೋಗಿರ್ತಕ್ಕಂಥ ಸ್ನೇಹಿತರ ಜೊತೆ ನೀವು ಇರಬೇಡ್ರಿ, ಒಳ್ಳೆಯವ್ರಾಗ ಜೀವನ ಮಾಡಿರಿ, ನೀವು ಒಳ್ಳೆಯವ್ರ ಜೊತೆನೇ ನೀವು ಸಂಪರ್ಕ ಮಾಡಿರ್ತು, ಕೆಟ್ಟೋಗಿರ್ತಕ್ಕಂಥವ್ರು ಸಂಪರ್ಕ ಮಾಡಬೇಡ್ರಿ ಎಂಬುದಾಗಿ ನಮ್ಮ ತಾಯಿ ತಂದೆ ನಮ್ಮ ಸಣ್ಣ ವಯಸ್ಸಿನಲ್ಲಿ ನಮಗೆ ತಿಳಿಸ್ತಕ್ಕಂಥವ್ರಾಗಿದ್ದರು ಪ್ರೇರೆ. ಎಂಥವ್ರ ಜೊತೆ ಸಂಪರ್ಕ ಮಾಡ್ಬೇಕ್ರಿ ನಾವು? ಎಂಥ ವ್ಯಕ್ತಿಗಳು ಸಂಪರ್ಕ ಮಾಡಿ? ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಹೆಂಗಿರ್ಬೇಕು? ನಮ್ಗೆ ಒಳ್ಳೆಯವ್ರಿರ್ಬೇಕು, ಕೆಟ್ಟದೋಗಿರ್ಬೇಕಾ? ಒಳ್ಳೆಯವರಾಗಿರ್ಬೇಕು ಪ್ರಿಯರೇ. ಒಳ್ಳೆಯವರಾಗಿದ್ದೀರಂದ್ರೆ ನಿಮ್ಮ ಜೀವಿತ ಕಟ್ಟಲ್ಪಡ್ತದೆ ಪ್ರಿಯರೇ. ಒಳ್ಳೆಯವರಾಗಿದ್ದೀರಂದ್ರೆ ನೀವು ಉನ್ನತ ಸ್ಥಾನಕ್ಕೆ ಹೋಗ್ತೀರಿ. ಒಳ್ಳೆಯವರಾಗಿದ್ದೀರಂದ್ರೆ ನಿಮ್ಮ ಸ್ನೇಹಿತರು ನಿಮ್ಮ ಎಂದಿಗೂ ಅವರು ಕೈ ಬಿಡಲ್ಲ. ಒಂದು ವೇಳೆ ನೀವು ಒಂದು ಉದ್ಯೋಗದಲ್ಲಿ ಸೇರಿರಂದ್ರೆ ನಿಮ್ಮ ಸ್ನೇಹಿತರಿಗೆ ಉದ್ಯೋಗ ಇಲ್ಲಂದ್ರೆ ಆ ಸ್ನೇಹಿತರಿಗೆ ಉದ್ಯೋಗ ಬರುವವರೆಗೆ ಅವ್ರು ಪ್ರಯತ್ನ ಪಡ್ತಾರೆ ಪ್ರಿಯರೇ. ಯಾವುದೋ ವ್ಯಕ್ತಿಗಳ ಜೊತೆ ಸಂಪರ್ಕ ಬೆಳೆಸ್ತಾರೆ, ಮಾತಾಡ್ತಾರೆ, ನಮ್ಮ ಸ್ನೇಹಿತರೊಬ್ಬರ ಅವರಿಗೆ ಆ ಉದ್ಯೋಗ ನಾವು ಪ್ರಯತ್ನ ಪಡ್ತೇವೆ ಅಂತೇಳಿ ನಿಮಗೆ ಅವ್ರು ಖಾಲಿ ಬಿಡಲ್ಲ. ಎಲ್ಲೋ ಒಂದು ಸ್ಥಳದಲ್ಲಿ ನಿಮಗೆ ಉದ್ಯೋಗನ 10-20 ಸಾವಿರ ಸಂಪಾದನೆ ಮಾಡುವಾಗ ನಿಮ್ಮ ಸ್ನೇಹಿತರು ಕೂಡ ನಿಮ್ಮನ್ನು ಈ ರೀತಿ ಕೂಡ ತರ್ತಾರೆ ಪ್ರಿಯರೇ. ಕೆಲವು ಸತಿ ಕುಟುಂಬಸ್ಥರು ನಿಮ್ಮ ಕೈ ಬಿಟ್ಕೊಟ್ರು ಕೂಡ ನಿಮ್ಮ ಸ್ನೇಹಿತರು ನಿಮ್ಮ ಕೈ ಹಿಡಿದು ಉನ್ನತ ಸ್ಥಾನಕ್ಕೆ ತರ್ತಾರೆ ಪ್ರಿಯ. ಗೊತ್ತದ ನಿಮ್ಗೆ? ನನ್ನವರು ತನ್ನವರು ನಮ್ಮನ್ನು ಮರ್ತದ್ರು ಕೂಡ ನಿಮ್ಮ ಸ್ನೇಹಿತರು ನಿಮ್ಮನ್ನು ಮರೆಯಲ್ಲ. ಯಾಕೆ? ಒಳ್ಳೆಯ ಸ್ನೇಹಿತರ ಜೊತೆ ನೀವು ಸಂಪರ್ಕ ಬೆಳೆಸಿರುವಾಗ ಆ ಒಳ್ಳೆಯ ಸ್ನೇಹಿತರು ನಿಮ್ಗೆ ಪ್ರತಿಯೊಂದು ವಿಷಯದಲ್ಲಿ ಸಹಾಯಕರಾಗಿ ನಿಲ್ತಾರೆ ಪ್ರೇರೆ. ಪ್ರತಿಯೊಂದು ಸಮಯದಲ್ಲಿ ನಿಮ್ಮನ್ನು ಸಹಾಯಕರಾಗಿ ನಿಲ್ತಾರೆ ಪ್ರೇರೆ. ಅದಕ್ಕೆ ಒಳ್ಳೆಯವ್ರ ಜೊತೆ ನಾವು ಸಂಪರ್ಕ ಮಾಡಬೇಕು. ಒಳ್ಳೆಯವ್ರ ಜೊತೆ ಸಂಪರ್ಕ ಮಾಡಬೇಕಾದ್ರೆ ಮೊದಲನೇ ನಿಮ್ಮ ಜೀವಿತ ಪ್ರಾರ್ಥನೆ ಜೀವಿತ ಇರಬೇಕು. 2ನೇದು ನಿಮ್ಮ ತಾಯಿ ತಂದೆಗೆ ನೀವು ಅಧೀನವರಾಗಿ ಬೆಳಿಬೇಕು. 3ನೇದು ನಿಮ್ಮ ಶಿಕ್ಷೆ ಕೊಡ್ತಕ್ಕಂಥ ಆ ಶಿಕ್ಷಕರಿಗೆ ಅಧೀನವಾಗಿ ಬೆಳಿಬೇಕು. ಮತ್ತು ಎಲ್ಲಕ್ಕಿಂತ ಉತ್ತಮ ಅದ್ಭುತವಾಗಿರ್ತಕ್ಕಂಥದ್ದು ದೇವರಿಗೆ ಅಧೀನವಾಗಿ ಬೆಳಿಬೇಕು ಪ್ರಿಯರೇ. ಇವು 3-4 ಅಂಶಗಳು ನಿಮ್ಮ ಜೀವಿತದಲ್ಲಿ ನೀವು ಅಳವಡಿಸ್ಕೊಂಡು ಹೋದ್ರಿ ಅಂದ್ರೆ
ಇಂದು ಎಂದು ನಿಮಗೆ ಕೊರತೆ ಇರಲ್ಲ. ನಿಮ್ಮ ಜೀವಿತ ಅದ್ಭುತವಾಗಿ ಕಟ್ಟಲ್ಪಡ್ತದ, ನಿಮ್ಮ ಕುಟುಂಬ ಅದ್ಭುತ ಕಟ್ಟಲ್ಪಡ್ತದ. ಒಳ್ಳೆಯ ಉದ್ಯೋಗ ಅಥವಾ ಒಳ್ಳೆಯ ಹೋದ್ಯದಲ್ಲಿ ಅಥವಾ ಒಳ್ಳೆಯ ಒಂದು ಬಿಸ್ನೆಸ್ ಮ್ಯಾನ್ ಆಗಿ ದೇವರು ನಿಮ್ಮನ್ನು ಮಾಡ್ತಾನೆ, ತಂದಿಡ್ತಾನೆ ಪ್ರೇರೆ. ಈ ರೀತಿಯಾಗಿ ನಿಮ್ಮ ಜೀವನ ಬಾಳ್ವೆ ಮಾಡಬೇಕು. ಯಾಕಂದರೆ ನಮಗೋಸ್ಕರ ಒಬ್ಬ ರಕ್ಷಣೆ ವೀರನು ಎದ್ದಿದ್ದನಲ್ಲ, ದೇವರು ಅವನಿಗೆ ಎಬ್ಬಿಸಿದನು. ಆ ರಕ್ಷಣೆ ವೀರನ್ನು ಧರಿಸಿಕೊಂಡಿರುವಾಗ, ರಕ್ಷಣೆ ವೀರನನ್ನು ನೀವು ಹಿಡಿದುಕೊಂಡಿರುವಾಗ ಎಷ್ಟು ಉತ್ತಮ ಪ್ರೇರೆ. ಇವತ್ತು ಹಾಕೊಂಡಿರ್ತಕ್ಕಂಥ ಬಟ್ಟೆ ನಾಳೆ ಹಳೆದಾಗೋಯ್ತವ ಪ್ರೇರೆ. ಇವತ್ತು ಹಾಕೊಂಡಿರ್ತಕ್ಕಂಥ ಬಟ್ಟೆ ಬರೋ ವರ್ಷ ಇದೇ ಕ್ರಿಸ್ಮಸ್ ಹಬ್ಬಕ್ಕೆ ಹಾಕೋತೇವ? ಚಾನ್ಸ್ ಅದ ರೀ? ಇಲ್ಲ. ಇದು ಹಳೆದಾಗಿದೆ ಅಂತ ಹೇಳಿ ಮಾಡ್ತು, ಇವತ್ತು ಹಾಕೋ ಏನಾಗಿದೆ ಅಂದ್ರೆ ಅದಕ್ಕೆ ಬಿಡಿಸಿ ಆಗ್ತೇವೆ ಪ್ರಿಯ. ನಾವು ಧರಿಸ್ಕೊಳ್ತಕ್ಕಂಥರಾಗಿಲ್ಲ. ಹಾಗಾಗಿ ಹಳೆಯ ಜೀವಿತಗಳನ್ನು ಧರಿಸ್ಕೊಳ್ಬಾರ್ದು. ಹೊಸ ಜೀವಿತ ನಮಗಾಗಿ ಒಬ್ಬ ರಕ್ಷಣೆ ವೀರನ್ನು ದೇವರು ಎಬ್ಬಿಸಿದ್ದಾನೆ. ಆ ರಕ್ಷಣೆ ವೀರರನ್ನು ನಾವು ಹೊಸದಾಗಿ ನಾವು ಧರಿಸ್ಕೊಂಡಿದ್ದೇವೆ ಅಂದ್ರೆ ಎಷ್ಟೋ ಒಂದು ಉತ್ತಮ, ಎಷ್ಟೋ ಒಂದು ಅದ್ಭುತವಾಗಿದೆ ಪ್ರಿಯರೇ. ಹಲ್ಲೆಲೂಯ. ಯಾರ ಮುಖಾಂತರ ಈ ಪ್ರವಾದನೆ ವಚನ ನೋಡಿದ ದೇವರು? ಜಕರಿಯ ಒಬ್ಬ ಯಾಜಕನಿಂದ ಒಂದು ಪ್ರವಾದನೆ ವಚನವನ್ನು ದೇವರು ನುಡಿದಿದ್ದಾನೆ. ಈ ವಚನದ ಅನುಸಾರವಾಗಿ ದೇವರಿಗೆ ಗೊತ್ತಿನ ನಮ್ಮೆಲ್ಲರನ್ನು ಹೇರಳವಾಗಿ, ಆಶೀರ್ವಾದವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಲಿ. ಕಣ್ಮುಚ್ಚ್ರಿ ಮತ್ತು ಇವತ್ತಿನ ಒಂದು ಈ ಸಂದೇಶವನ್ನು ನಾವು ಮುಕ್ತಾಯಪಡಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಕರ್ತನಿಗೆ ನಾವು ಸಮರ್ಪಣೆ ಮಾಡೋಣ. ಬಹುಶಃ ಇವತ್ತೊಂದು ದಿನ ನಾವು ಹೊಸ ಬಟ್ಟೆಯನ್ನು ಧರಿಸ್ಕೊಂಡಿದ್ದೆವು. ನಮ್ಮ ಜೀವಿತ ಕೂಡ ಹೊಸದಾಗಿ ಮಾರ್ಪಡ್ಬೇಕು ಪ್ರಿಯರೇ. ಇವತ್ತು ಒಳ್ಳೆಯ ಒಂದು ರುಚಿಕರ ಆಹಾರವನ್ನು ಸುಮಾರು ಒಂದು ಪದಾರ್ಥಗಳಿಂದ ನಾವು ಮಾಡಿ ನಾವು ಸೇವಿಸ್ತೇವೆ ಪ್ರಿಯರೇ. ಆದರೆ ನಮ್ಮ ಹೃದಯ ಕೂಡ ದೇವರಿಗೆ ರುಚಿಕರವಾಗಿರ್ಬೇಕು ಪ್ರಿಯರೇ. ಒಂದು ಸತಿ ನಾನು ಪರೀಕ್ಷಿಸಿಕೋ. ನನ್ನ ಸೋದರಿ ಸೋದರ, ದೇವರಿಗೆ ಇವತ್ತು ನಿನಗೆ ಮಾತಾಡೋಣ. ಒಬ್ಬ ರಕ್ಷಕ ನಮಗಾಗಿ ಹುಟ್ಟಿದನು ಪ್ರೇರೆ. ಒಬ್ಬ ರಕ್ಷಣೆ ವೀರನು ದೇವರು ನಮಗಾಗಿ ಎಬ್ಬಿಸಿದನು ಪ್ರೇರೆ. ಸ್ಪಷ್ಟವಾಗಿ ಅಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ. ಮತ್ತೆ ಬರೀ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾನೆ ಪ್ರೇರೆ. ತನ್ನ ಜನರ ಅವರ ಮಾಡಿರ್ತಕ್ಕಂಥ ಪಾಪಗಳಿಂದ ಬಿಡಿಸಿ ಅವರನ್ನು ರಕ್ಷಿಸಿ ಕಾಯುವುದಕ್ಕಾಗಿ ಬಂದಿದ್ದಾನೆಂಬುದಾಗಿ. ಅಯ್ಯ, ನನ್ನವರಿಗೆ ನಾವೇ ಬಿಡುಗಡೆ ಮಾಡ್ಲಿಕ್ಕಾಗಲ್ಲಯ್ಯ, ನಮಗಾಗಿ ನೀ ಲೋಕಕ್ಕೆ ಬಂದಿದ್ದಾನೆ. ಸ್ತೋತ್ರ. ತನ್ನ ಜನರೆಂಬುದಾಗಿ, ತನ್ನ ಮಕ್ಕಳೆಂಬುದಾಗಿ ನಮ್ಮನ್ನು ಪ್ರೀತಿ ಮಾಡಿದಿ. ನಮಗಾಗಿ ಒಬ್ಬ ರಕ್ಷಣೆ ವೀರನ್ನು ಎಬ್ಬಿಸಿದಕ್ಕಾಗಿ ನಿನಗೆ ಸ್ತೋತ್ರ. ವೈರಿಗಳ ಮಾಡ್ತಕ್ಕಂಥ ಕಾರ್ಯಗಳಿಂದ ಕೂಡ ನಮ್ಮನ್ನು ಬಿಡಿಸಿ ತಪ್ಪಿಸುವುದಕ್ಕಾಗಿ ಲೋಕಕ್ಕೆ ಬಂದಿದೆಯಾ, ನಿನಗೆ ಸ್ತೋತ್ರ. ನಿನ್ನ ವಾಕ್ಯದಲ್ಲಿ ಹೇಳಿದ ಪ್ರಕಾರ ನನ್ನ ಬಳಿಗೆ ಬರುವವರಿಗೆ ನಾನು ಎಂದೂ ತಳ್ಳಿ ಬಿಡುವುದೇ ಇಲ್ಲ ಅಂತ ಹೇಳಿದೆಯಾ. ತಂದೆ ನನ್ನನ್ನು ಯಾರ್ಯಾರಿಗೆ ಕೊಟ್ಟಿರ್ತಾನೋ ಅವರೆಲ್ಲ ನನ್ನ ಬಳಿಗೆ ಬರುತ್ತಾರೆ ಮತ್ತು ನನ್ನ ಬಳಿಗೆ ಬರುವವರಿಗೆ ನಾನು ತಳ್ಳಿ ಬಿಡಲ್ಲ ಅಂತ ಹೇಳಿದೆಯಾ. ಕರ್ತನೆ, ಗೊತ್ತಿನ ದಿನ ನಾವೆಲ್ಲರೂ ನಿನ್ನ ಸನ್ನಿಧಿ ನಾವು ಬಂದಿದ್ದೇವಯ್ಯ. ನಮ್ಮನ್ನು ದರ್ಶಿಸು ಕರ್ತನೆ. ನಮ್ಮೆಲ್ಲರ ಕೈಗಳನ್ನು ಹಿಡಿಯಯ್ಯ, ನಾವು ನಿನಗೆ ಒಪ್ಪಿಸ್ಕೊಡ್ತೇವೆ ಕರ್ತನೆ. ಇಲ್ಲಿವರೆಗೆ ನಾಶನ ಮಾರ್ಗದಲ್ಲಿ ಇದ್ದಿರ್ಬೋದಯ್ಯ, ಆದರೆ ಈ ದಿನ ನನ್ನನ್ನು ನಮ್ಮೆಲ್ಲರನ್ನು ರಕ್ಷಿಸಿದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮೆಲ್ಲರೊಳಗೆ ಹೊಸ ಒಂದು ಹಬ್ಬ ಆಚರಣೆ ಮಾಡುವಾಗೆ ಹೊಸ ಹೊಸ ಬಟ್ಟೆಗಳು ಧರಿಸಿಕೊಳ್ಳುವ ಹಾಗೆ ನೀನು ಸಹಾಯ ಮಾಡಿದಿ ಅಯ್ಯ. ಇಲ್ಲದವ್ರ ಪರಿಸ್ಥಿತಿ ಏನಯ್ಯ, ಇಲ್ಲದವ್ರ ಗತಿ ಏನಯ್ಯ, ಅದಕ್ಕೆ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಇಲ್ಲದವರಿಗೆ ನೀನು ಕೊಟ್ಟು ನಡೆಸಯ್ಯ. ಇಲ್ಲದವ್ರು ಕೂಡ ನೀನು ಸಹಾಯ ಮಾಡು ಕರ್ತನೆ. ನಿನ್ನ ಮಹಿಮೆ ಆಗುವ ರೀತಿ ನೀನು ಬಲಪಡಿಸಿ ಎಂದು ನಾವು ಪ್ರಾರ್ಥಿಸ್ತೇವೆ. ಇದ್ದಂಥ ನಾವೆಲ್ಲ ನಿನ್ನ ಪಾದ ಸನ್ನಿಧಿಯಲ್ಲಿದ್ದೇವಯ್ಯ. ನಮ್ಮನ್ನು ದರ್ಶಿಸು ಕರ್ತನೆ. ಇದನ್ನು ಹೊಸೊಬ್ಬರಾಗಿ ನಮ್ಮನ್ನು ಮಾರ್ಪಡಿಸು ಕರ್ತನೆ. ಹೊಸ ಬಟ್ಟೆಗಳವ ಕರ್ತನೆ, ಎಲ್ಲ ಹೊಸದಾಗದ. ಆದರೆ ನಮ್ಮ ಹೃದಯ ಕೂಡ ಹೊಸದಾಗಿ ಮಾರ್ಪಡಿಸಯ್ಯ. ಈ ದಿನ ನಮ್ಮ ಮನಸ್ಸುಗಳನ್ನು ಹೊಸದಾಗಿ ಮಾರ್ಪಡಿಸಯ್ಯ. ನಮ್ಮ ಮನನೇತ್ರಗಳನ್ನು ಹೊಸದಾಗಿ ಮಾರ್ಪಡಿಸಯ್ಯ. ನಮ್ಮ ಆಲೋಚನೆಗಳು ಹೊಸದಾಗಿ ಮಾರ್ಪಡಿಸಯ್ಯ. ಯಾವುದು ಪಾಪಕ್ಕೆ ಸಂಬಂಧಪಟ್ಟಿಂದ ಇರಬಾರ್ದಯ್ಯ, ಲೋಕಕ್ಕೆ ಸಂಬಂಧಪಟ್ಟಿಂದ ಬೇಕಾಗಿಲ್ಲಯ್ಯ. ನಿನ್ನ ವಿಷಯದಲ್ಲಿ ನಾವು ಎಚ್ಚರವಾಗಿರುವಾಗ ನಮ್ಮನ್ನು ಸಹಾಯ ಮಾಡು ಕರ್ತನೆ. ನಮ್ಮನ್ನು ಬಲಪಡಿಸು ಕರ್ತನೆ. ವಾಕ್ಯದನುಸಾರವಾಗಿ ನಮ್ಮೆಲ್ಲರಿಗೆ ನೀ ಇದನ್ನು ಮಾತಾಡಿದೆ, ನಿನಗೆ ಸ್ತೋತ್ರ. ಕೇಳಿರ್ತಕ್ಕಂಥ ನಮ್ಮೆಲ್ಲರ ಜೀವಿತದಲ್ಲಿ ಇದನ್ನು ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಯ್ಯ. ನೀ ಲೋಕಕ್ಕೆ ಹುಟ್ಟು ಬಂದಿದೆಯಾ, ಆದರೆ ನಮ್ಮ ಎಲ್ಲರ ಹೃದಯಗಳಲ್ಲಿ ಹುಟ್ಟಿ ಬಾ ಅಪ್ಪ ಎಸಯ್ಯ. ನಮ್ಮೆಲ್ಲ ಹೃದಯಗಳನ್ನ ನೀನು ಸದಾಕಾಲಕ್ಕೂ ನಮ್ಮ ನಡೆಸ್ತೀವಿ ಎಂಬುದು ನಾವು ಪ್ರಾರ್ಥಿಸ್ತೇವಯ್ಯ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ ಹಸ್ತಕ್ಕೊಪ್ಪಿಸ್ಕೊಟ್ಟೆವು. ಅದ್ಭುತ ವಾಕ್ಯದೊಟ್ಟಿಗೆ ಮಾತಾಡಿದೆಯಾ, ನಿನಗೆ ಸ್ತೋತ್ರ. ನೀನು ಬರುವವರನ್ನು ನಾವು ಸಿದ್ಧವಾಗಿರೋ ಬಗ್ಗೆ ನಮ್ಮನ್ನು ಸಹಕರಿಸ್ತೀರಿ ಎಂಬುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.